ಆಗ್ಲಿ ಸರ್. ಈಗ ನೀವು ಅಲ್ಲಿ ಲಕ್ನೋ ಸೆಂಟ್ರಲ್ ಇದಕ್ ಬಂದ್ರೆ ಅಲ್ಲಿ ನೀವು ಒಂದು 2 years ಇದ್ ಮಾಡಿ ಒಂದು ಲ್ಯಾಂಡ್ ಇದ್ರದೆಲ್ಲ ನೀವು ಮಾಡಿದ್ರೆ ತಿರ್ಗಾ ಅಲ್ಲಿಂದ ವಾಪಸ್ ಪಠಾನ್ಕೋಟ್ಗೆ ಬಂದ್ರೆ ಪಠಾನ್ಕೋಟ್ ನಾನು ಬಗ್ಗೆ ಹೇಳ್ತಾ ಇದ್ದೀನಿ. ಪರಾಕ್ರಮ ಶುರು ಆಯ್ತು. ನಾವು ಹೋಗಿ ಒಂದ್ ತಿಂಗಳಲ್ಲಿ ಹೇಳ್ಬೋದು ಸರ್ ಏನು ಅದು ಯಾವ ತರ ಏನಾಯ್ತು ಅಂದ್ರೆ ನಿಮ್ಗೆ ಕೇಳಿರ್ಬೋದು, ಪಾರ್ಲಿಮೆಂಟ್ ಅಟ್ಯಾಕ್ ಆಯ್ತು. ಹೌದು ಸರ್, ಹೌದು, ಟೆರರಿಸ್ಟ್ ಅಟ್ಯಾಕ್. ಕರೆಕ್ಟ್. ಸೊ ಅವಾಗ ಇಂಡಿಯನ್ ಗವರ್ಮೆಂಟ್ ಅವ್ರು ಡಿಸೈಡ್ ಮಾಡಿದ್ರು, ನಾವು ವಾರ್ ಮಾಡಲ್ಲ, ಅದನ್ನ ನಾವು ಆರ್ಮಿನ ಫುಲ್ ಬಾರ್ಡರ್ ಅಲ್ಲಿ ಡಿಪ್ಲಾಯ್ ಮಾಡ್ತೀವಿ. ಸೊ ದ ಟೆರರಿಸ್ಟ್ ಅಲ್ಲಿಂದ ಬರೋದನ್ನ ನಾವು ತಡಿತೀವಿ. ಇನ್ನೊಂದು ನಿಮ್ಗೆ ವಾರ್ನಿಂಗ್ ಕೊಡ್ತಾ ಇದೀವಿ, ಟೆರರಿಸ್ಟ್ ಏನಾದ್ರು ತಿರ್ಗಾ ಬಂದ್ರೆ ನಾವು ಈ ಆರ್ಮಿನ ನಿಮ್ ಇದು ಒಳಗಡೆ ಬಿಡ್ತೀವಿ ಅಂತ. ಸೊ ಅವಾಗ ನಾವು 1 ವರ್ಷ ಬಾರ್ಡರ್ ಅಲ್ಲಿ ಇದ್ವಿ, ಪಾಕಿಸ್ತಾನ್ ಬಾರ್ಡರ್ ಅಲ್ಲಿ. ಸೊ ನಮ್ದು ಯೂನಿಟ್ ಎಲ್ಲ ಮುಂದೆ ಹೊಟ್ಟೋಯ್ತು. ನಾವು ಪಠಾನ್ಕೋಟ್ ಸ್ಟೇಷನ್ ಇಂದ ಬಾರ್ಡರ್ ಅಲ್ಲಿಂದ ಒಂದು 55-60 ಕಿಲೋಮೀಟರ್. ಪಠಾನ್ಕೋಟ್ ತುಂಬಾ ಹತ್ರ ಬಾರ್ಡರ್. ನಾವು ಎಲ್ಲ ಬಾರ್ಡರ್ಗೆ ಹೋಗಿ ಡಿಪ್ಲಾಯ್ ಆಗ್ಬಿಟ್ವಿ. ಫುಲ್ ಆರ್ಮಿನೇ ಡಿಪ್ಲಾಯ್ ಆಗ್ಬಿಡ್ತು, BSF ಡಿಪ್ಲಾಯ್ ಆಗ್ಬಿಡ್ತು. ಫೈರಿಂಗು ಎಲ್ಲ ಶುರು ಆಗ್ಬಿಡ್ತು. ನಮ್ಮ ಕಡೆಯಿಂದಾನು ಫೈರಿಂಗ್ ಇತ್ತು, ಅವ್ರ ಕಡೆಯಿಂದಾನು ಫೈರಿಂಗ್ ಇತ್ತು. ಸೊ ಅವಾಗ ನಾವು ಮೈನ್ ಫೀಲ್ಡ್ ಲೇ ಮಾಡಿದೀವಿ. ಆಮೇಲೆ ಮೇನ್ ಥಿಂಗ್ ನಾವು ಅಲ್ಲಿ ಮಾಡಿದ್ದು ಅಂದ್ರೆ ಅಲ್ಲಿ ನಮ್ದು ಕೆನಾಲ್ಗಳಿದೆ, ಡಿಫೆನ್ಸಿವ್ ಕೆನಾಲ್. ಯಾಕಂದ್ರೆ ಅದೇನಾಗ್ತದೆ ಅಂದ್ರೆ ಅದು ಪ್ಲೇನ್ ಲ್ಯಾಂಡ್, ಅದು ಪಂಜಾಬ್. ಅವ್ರ ಕಡೆಯಿಂದಾನು ಪಾಕಿಸ್ತಾನ ಕಡೆಯಿಂದಾನು ಟ್ಯಾಂಕ್ ತರ್ಬೋದು. ಒಂದ್ಸತಿ ತಂದು ಇದಾರೆ 65 ವಾರಲ್ಲಿ. ಅದಾದ್ಮೇಲೆ ನಾವೆಲ್ಲ ಏನ್ ಮಾಡಿದೀವಿ, ಸೀರೀಸ್ ಆಫ್ ಕೆನಾಲ್ಸ್ ಮಾಡಿದೀವಿ. ಸೊ ಅದ್ರಲ್ಲಿ ನೀರ್ ತುಂಬಿಡ್ಬೇಕು. ನೀರ್ ತುಂಬಿದಾಗ ಅವ್ರ ಟ್ಯಾಂಕ್ಸ್ ಬರಕ್ಕಾಗಲ್ಲ. ಸೊ ಬಟ್ ನಮ್ಗೆ ಗೊತ್ತಿಲ್ಲ, ನಾವು ಯಾವಾಗ್ಲೂ ಅದು ಕೆನಾಲ್ ಮಾಡಿದೀವಿ, ಆ ನೀರ್ ತುಂಬತ್ತೋ ಇಲ್ವೋ ಅದೆಲ್ಲ ಇವಾಗ ಟ್ರಯಲ್ ಮಾಡಿದ್ವಿ ನಾವು ಕುತ್ಕೊಂಡು. ಅದೊಂದು ಡಿಪ್ಲಾಯ್ಮೆಂಟ್ ಅಲ್ಲಿ ಇದೆಲ್ಲ ಟ್ರಯಲ್ ಆಯ್ತು, ಇದು ನೀರ್ ತುಂಬಕ್ ಆಗತ್ತೋ ಇಲ್ವೋ ಅಂತ. ಸೊ ನಾವು ಸ್ಟೇಟ್ ಗೌರ್ಮೆಂಟ್ ಹತ್ರ ಹೋಗ್ಬಿಟ್ಟು ಅವ್ರ ಜೊತೆ ಕೋಆರ್ಡಿನೇಟ್ ಮಾಡಿ ಬೈ ಕೆನಾಲ್ಗೆ ನೀರ್ ಬಿಡ್ಬೇಕಲ್ಲ. ರೈತರು ಒಪ್ಕೊಳ್ತಾರೋ ಇಲ್ವೋ, ಯಾಕಂದ್ರೆ ಅವ್ರು ನೋಡ್ತಾ ಇರ್ತಾರೆ ನೀರ್ ಹೋಗ್ತಾ ಇದೆ, ಬಟ್ ನಮ್ ಇದಕ್ಕೆ ಬರ್ತಾ ಇಲ್ಲ, ಎಲ್ಲಿಗೆ ಹೋಗ್ತಾ ಇದೆ ಇದು ನೀರು ಅಂತ. ಸೊ ಅವ್ರನ್ನ ಫಸ್ಟ್ ಕನ್ವಿನ್ಸ್ ಮಾಡ್ಬೇಕು, ಬಟ್ ಈ ನೀರ್ ನಿಮ್ಗಲ್ಲ, ಇದು ಡಿಫೆನ್ಸಿಗೆ ಹೋಗ್ತಾ ಇದೆ, ಈ ನೀರು ಕೆನಾಲ್ ತುಂಬಸಕ್ ಹೋಗ್ಬೇಕು ಅಂತ. ಸೊ ಅದೆಲ್ಲ ನಾವು ಮಾಡೋಷ್ಟೊತ್ತಲ್ಲೇ ನಮ್ಗೆ 6 ತಿಂಗಳು ತಗೊಂಡ್ವಿ ನಾವು. ಕೆನಾಲ್ ಎಲ್ಲ ರಿಪೇರಿ ಮಾಡಿದ್ವಿ, ಅದೆಲ್ಲ ಇದಾಗ್ಬಿಟ್ಟಿತ್ತು, ಯೂಸ್ ಆಗಿರ್ಲಿಲ್ಲ. ಅದೆಲ್ಲ ಮಾಡಿದ್ವಿ, ಹೊಸ ಬಂಕರ್ನ ಕಟ್ಟಿದ್ವಿ ನಾವು. ನಂಗೆ ಇನ್ನೂ ಜ್ಞಾಪಕ ಇದೆ, ಹೊಸ ಬಂಕರ್ ಕಟ್ಟುವಾಗ ನಮ್ಮ ತಲೆ ಮೇಲಿಂದ ಫೈರಿಂಗ್ ಹೋಗೋದು. ನಾವು ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ 3 ಗಂಟೆ ತನಕ ಕೆಲಸ ಮಾಡ್ತಾ ಇದ್ವಿ, ಕತ್ಲಲ್ಲಿ ಯಾರಿಗೂ ಕಾಣಿಸ್ಬಾರ್ದು ಅಂತ. ಬಟ್ ಅವ್ರಿಗೆ ಶಬ್ದ ಬರೋದು, ಯಾಕಂದ್ರೆ ತುಂಬಾ ದೂರ ಏನಿರ್ಲಿಲ್ಲ, ಶಬ್ದ ಬರೋದು, ಇಲ್ಲೇನೋ ಕೆಲಸ ನಡೀತಾ ಇದೆ ಅಂತ. ಸೊ ಫೈರಿಂಗ್ ಮಾಡೋರು ಅವರು. ಬಟ್ ನಾವೇ ಎಲ್ಲ ಕೆಳಗಡೆ ಇದ್ ಮಾಡ್ಕೊಂಡು ಒಳಗಡೆ ಕೆಲಸ ಮಾಡಿದ್ವಿ. ಅದೊಂದು 6 ತಿಂಗಳು ಕೆಲಸ ಮಾಡಿದಕ್ಕೆ ಒಂದು 100 ಬಂಕರ್ಗಳು ನಾವು ಕಟ್ಟಿದೀವಿ. ಆ ಬಂಕರ್ ತುಂಬಾ ಯೂಸ್ ಆಯ್ತು. ಆಮೇಲೆ ಆಕ್ಚುಯಲ್ ವಾರ್ ಏನಾರು ಆಗ್ಬೇಕು ಅಂದ್ರೆ ಆ ಬಂಕರ್ ತುಂಬಾ ಯೂಸ್ ಆಗುತ್ತೆ. ಸೊ ಇದೆಲ್ಲ ನಾವು ಇಂಜಿನಿಯರ್ಸ್ ಆಗಿ ತುಂಬಾ ಕೆಲಸ ಮಾಡಿದೀವಿ ಅಲ್ಲಿ ನಾವು ಒಂದು 2 ವರ್ಷ ಇದ್ವಿ ನಾವು. ಮೈನ್ ಫೀಲ್ಡ್ ಫಸ್ಟ್ ಹಾಕಿದ್ವಿ, ಆಮೇಲೆ ನಮ್ಗೆ ಆರ್ಡರ್ ಬಂತು ಮೈನ್ ಫೀಲ್ಡ್ ತೆಗೀರಿ ಅಂತ. ಯಾಕಂದ್ರೆ ನಿಮಗೆ ಜ್ಞಾಪಕ ಇದ್ರೆ ಅವಾಗ ಮುಷರಫ್ ಅವರು ಫೈನಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಹಿ ವಾಸ್ ಪ್ರೆಸಿಡೆಂಟ್ ಆಫ್ ಪಾಕಿಸ್ತಾನ್. ಫೈನಲಿ ಹಿ ಗೇವ್ ಎ ಸ್ಟೇಟ್ಮೆಂಟ್ ದಟ್ ಪಾಕಿಸ್ತಾನ್ ನೆಲದನ್ನ ಇಂಡಿಯಾ ಅಗೇನ್ಸ್ಟ್ ನಾನು ಯೂಸ್ ಮಾಡಕ್ ಬಿಡಲ್ಲ ಯಾವ ಗ್ರೂಪ್ ಅಂತ. ಅಲ್ಲಿ ತನಕ ಪಾಕಿಸ್ತಾನ ಅವ್ರು ಯಾರು ಆ ಸ್ಟೇಟ್ಮೆಂಟ್ ಕೊಟ್ಟಿರ್ಲಿಲ್ಲ. ಈ ಆಪರಾಕ್ರಮ ಆದ್ಮೇಲೆ ಆ ತರ ಸ್ಟೇಟ್ಮೆಂಟ್ ಬಂದಿದ್ದು. ಸೊ ಅದಾದ್ಮೇಲೆ ನೆಗೋಷಿಯೇಷನ್ ಆಯ್ತು. ಹಿ ಕೇಮ್ ಟು ಇಂಡಿಯಾ, ಹಿ ಮೆಟ್ ದಿ ಪ್ರೈಮ್ ಮಿನಿಸ್ಟರ್, ಅದೆಲ್ಲ ಆಗ್ರಾ ಮೀಟಿಂಗ್ ಎಲ್ಲ ಆಯ್ತಲ್ಲ ಸರ್. ಹೌದು. ಆಮೇಲೆ ಆರ್ಡರ್ ಬಂತು, ಆ ಮೈನ್ ಫೀಲ್ಡ್ ನೆಲ್ಲ ನೀವು ಇವಾಗ ತೆಗೀರಿ ಅಂತ. ಮೈನ್ ಫೀಲ್ಡ್ ಹಾಕೋದಕ್ಕಿಂತ ಮೈನ್ ಫೀಲ್ಡ್ ತೆಗೀರಿ ಇನ್ನೂ ಡೇಂಜರಸ್. ಯಾಕಂದ್ರೆ ನಾವು ಮಾರ್ಕ್ ಮಾಡಿರ್ತೀವಿ, ಬಟ್ ನಾವ್ ಇವಾಗ ಅದ್ರ ಮೇಲೆ ಹೋಗ್ಬೇಕು, ಒಳಗಡೆ ಮೈನ್ ಫೀಲ್ಡ್ ಒಳಗಡೆ ನಾವೇ ಎಂಟರ್ ಆಗ್ಬೇಕು. ಅದ್ ಮೈನ್ ಫೀಲ್ಡ್ ಹಾಕಿರೋದು ಯಾರಿಗೆ, ನಾವು ಅವ್ರು ಬರದೇ ಇರ್ಲಿ ಅಂತ. ಇವಾಗ ಏನಾಗ್ತದೆ ಉಲ್ಟಾ, ನಾವೇ ಹೋಗ್ಬೇಕು ನಮ್ಮ ಮೈನ್ ಫೀಲ್ಡ್ ಒಳಗಡೆ. ನಾವ್ ಎಷ್ಟೇ ಮಾರ್ಕ್ ಮಾಡಿದ್ರು ಕೂಡ ಅದು ಸ್ವಲ್ಪ ಜರ್ಗಿರುತ್ತೆ, ಮಳೆ, ಇದು ಗಾಳಿ, ಆಮೇಲೆ ಸರಿ ಈಗ ಮಾರ್ಕ್ ಆಗಿಲ್ದಿದ್ರೆ ನಾವು ಇಲ್ಲಿ ಮಾಡ್ಬಿಟ್ಟು ಒಂದು 5 ಇಂಚ್ ಇಲ್ಲಿ ಮಾರ್ಕ್ ಮಾಡ್ಬಿಟ್ರು ಕೂಡ ನಮ್ಗೆ ಗೊತ್ತಾಗಲ್ಲ, ನಾವ್ ಇಲ್ಲಿ ಕಾಲಿಟ್ಬಿಡ್ತೀವಿ. ತುಂಬಾ ಕಷ್ಟಪಟ್ಟಿದೀವಿ ಅದನ್ನೆಲ್ಲ ತೆಗೆದು, ಏನು ವಿತೌಟ್ ಎನಿ ಡ್ಯಾಮೇಜ್ ಟು ಎನಿಥಿಂಗ್, ಎನಿಬಡಿ, ಇಂಡಿವಿಜುವಲ್ಸ್, ಅದೆಲ್ಲ ತೆಗೆದು ನಾವು ವಾಪಸ್ಸು ಯೂನಿಟ್ಗೆ ನಾವು ಪಠಾನ್ಕೋಟ್ಗೆ ಬಂದ್ವಿ. ಅಷ್ಟೊತ್ತಿಗೆ ನಮ್ದು ಆಲ್ರೆಡಿ 4 ವರ್ಷ ಆಗೋಗಿತ್ತಲ್ಲಿ. ಯಾಕೆಂದ್ರೆ ನಾವು 2 ವರ್ಷ ಎಕ್ಸ್ಟೆಂಡ್ ಆಗ್ಬಿಡ್ತು ಈ ಆಪರಾಕ್ರಮ ಇದರಿಂದ. ಸೊ ಅದೆಲ್ಲ ಮುಗಿಸ್ಕೊಂಡು ನಾವು ವಾಪಸ್ ಬರೋ ವರ್ಷದಲ್ಲಿ ನಮ್ಗೆ ಪೋಸ್ಟಿಂಗ್ ಬಂತು ಶ್ರೀನಗರ್, ಜಮ್ಮು ಅಂಡ್ ಕಾಶ್ಮೀರ್, ಇನ್ನು ಮೇಲೆ. ಸೊ ನಾನೇ ಅಡ್ವಾನ್ಸ್ ಪಾರ್ಟಿ. ಅಷ್ಟೊತ್ತಿಗೆ ನನಗೆ ಪ್ರಮೋಷನ್ ಸಿಕ್ಕಿತ್ತು. ನೌ ಐ ಹ್ಯಾಡ್ ಬಿಕಮ್ ಎ ಲೆಫ್ಟಿನೆಂಟ್ ಕರ್ನಲ್ ಅಂಡ್ ಐ ವಾಸ್ ದ ಸೆಕೆಂಡ್ ಇನ್ ಕಮಾಂಡ್ ಅಂತೀವಿ ನಾವು. ಐ ವಾಸ್ ದಿ 2IC ಅಂತೀವಿ. ಸೊ ಕಮಾಂಡಿಂಗ್ ಆಫೀಸರ್ ಆದ ತಕ್ಷಣ ಸೆಕೆಂಡ್ ಇನ್ ಕಮಾಂಡ್, ಹಿ ಕಂಟ್ರೋಲ್ಸ್ ಆಲ್ ದಿ ಲೋಯರ್. ಸೊ ಆಸ್ ಎ ಸೆಕೆಂಡ್ ಇನ್ ಕಮಾಂಡ್ ನಾನೇ ಅಡ್ವಾನ್ಸ್ ಪಾರ್ಟಿ ತಗೊಂಡೋದೆ ಶ್ರೀನಗರ್ಗೆ. ಸೊ ಶ್ರೀನಗರ್ಗೆ ಹೋಗಿ ಅಲ್ಲಿ ಸೆಟ್ಲ್ ಆದ್ವಿ. ಅಲ್ಲಿ ನಾವು 3 ವರ್ಷ ಇದ್ವಿ. ಅದ್ರಲ್ಲಿ ನಾನು 1 ವರ್ಷ ಆಸ್ ಎ 2IC ಶ್ರೀನಗರದಲ್ಲಿ ಇದ್ರೆ ಸರ್. ಈಗ ಅಲ್ಲಿಂದ ಮೂಲ ಆ ಕಡೆಯಿಂದ ಏನಾರು ಆ ಕಡೆ ಜಮ್ಮು ಕಾಶ್ಮೀರ ಅನ್ನೋದ್ರಿಂದ ಜಮ್ಮು ಕಾಶ್ಮೀರಲ್ಲಿ ನಾವು ಹೋದಾಗ ಮಿಲಿಟೆನ್ಸಿ ವಾಸ್ ಅಟ್ ದಿ ಪೀಕ್. ಖಂಡಿತ ತುಂಬಾ ಅಲ್ಲೇ ಡೇಂಜರಸ್ ಇತ್ತು. RR ಇತ್ತು. ನಮ್ ಕೆಲಸ ಏನಿತ್ತಲ್ಲಿ, RR ಯೂನಿಟ್ಸ್ಗೆ ಸಪೋರ್ಟ್ ಮಾಡಬೇಕು. ಹೇಗೆ ಅವ್ರಿಗೆ ವಾಟರ್ ಸಪ್ಲೈ, ಅವ್ರು ಎಲ್ಲಿರ್ತಾರೋ ಅಲ್ಲಿ ವಾಟರ್ ಸಪ್ಲೈ ತಲುಪಿಸ್ಬೇಕು, ಮಾಡಬೇಕು. ಪೈಪ್ ಲೈನ್ ಎಲ್ಲ ಮಾಡಿ ನಿಯರೆಸ್ಟ್ ವಾಟರ್ ಸೋರ್ಸ್ ಇಂದ ಪೈಪ್ ಲೈನ್ ಕೊಡಬೇಕು.
ಆಮೇಲೆ ಅವ್ರಿಗೆ ಇರ್ಕೊಳ್ಳೋಕ್ಕೆ ಶೆಲ್ಟರ್. ಯಾಕಂದ್ರೆ ಏನಾಗುತ್ತೆ, ಒಂದ್ ಜಾಗದಲ್ಲಿ ಇರ್ತಾರೆ, 3 ತಿಂಗಳಾದ್ಮೇಲೆ ದೇ ವಾಂಟ್ ಟು ಶಿಫ್ಟ್ ಟು ಎ ಡಿಫರೆಂಟ್ ಲೊಕೇಶನ್. ಯಾಕಂದ್ರೆ ಅವ್ರು ಮಿಲಿಟೆಂಟ್ ಮೂವ್ಮೆಂಟ್ ನೋಡ್ಕೊಂಡು ಅವರು ಇದು ಮಾಡ್ತಾರೆ, ಟೆರರಿಸ್ಟ್ ಯಾವ ಕಡೆ ಆಪರೇಟ್ ಮಾಡ್ತಾ ಇದಾರೆ ಅಂತ. ಸೊ ನಾವ್ ಇಲ್ಲಿರೋ ಶೆಲ್ಟರ್ನೆಲ್ಲ ತಿರ್ಗಾ ಡಿಸ್ಮೆಂಟಲ್ ಮಾಡಿ ಅವ್ರು ಎಲ್ಲಿದಾರೋ ಅಲ್ಲೋಗಿ ಹಾಕ್ಬೇಕು. ಸೊ ಇದೆಲ್ಲ ನಮ್ ಕೆಲಸ ಇತ್ತು. ಆಮೇಲೆ ಹೋಗೋ ಜಾಗದಲ್ಲಿ ರೋಡೇ ಇಲ್ಲ, ಟ್ರ್ಯಾಕ್ ಇರಲ್ಲ, ಅದನ್ನ ಡೋಸರ್ ಇಂದ ರೋಡ್ ಮಾಡ್ಬೇಕು. ಸೊ ಇದೆಲ್ಲ ನಮ್ ಕೆಲಸ. ಪ್ರೊಟೆಕ್ಷನ್ ಅವ್ರು ಕೊಡ್ತಾ ಇದ್ರು, ನಮ್ದು ಡೋಸರ್ ಮೂವ್ಮೆಂಟ್, ಈ ಮೆನ್ ಮೂವ್ಮೆಂಟ್ ಇದೆಲ್ಲ ನಮ್ದು. ಈ ಸ್ಕಿಲ್ಡ್ ಪೀಪಲ್, ಅದಕ್ಕೆ ನಾ ಹೇಳಿದ್ನಲ್ಲ ಮೇಸನ್ ನಮ್ಮಲ್ಲೆಲ್ಲ ಇರ್ತಾರೆ ಈ ಕೆಲ್ಸಕ್ಕೆ. ಅದೆಲ್ಲ ಬೇಕು, ಶೆಲ್ಟರ್ ಮಾಡ್ಬೇಕು, ಫ್ಲೋರಿಂಗ್ ಮಾಡ್ಬೇಕು ಎಲ್ಲ. ಸೊ ನಾವು ಇದ್ದಿದ್ದು 3 ವರ್ಷದಲ್ಲಿ 1 ವರ್ಷ ನಾನು 2IC ಇದ್ದೆ. ಆಮೇಲೆ ನಂಗೆ ಅಲ್ಲೇ ಪ್ರಮೋಷನ್ ಸಿಕ್ತು. ಅಂಡ್ ಅದೇ ಯೂನಿಟ್ ನಾನು CO ಆದೆ. ಯಾವ ಯೂನಿಟ್ ಅಲ್ಲಿ ನಾನು ಜಾಯ್ನ್ ಆಗಿದ್ನೋ ಆಸ್ ಎ ಯಂಗ್ ಆಫೀಸರ್, ಐ ಬಿಕೇಮ್ ಎ CO. ವೆರಿ ರೇರ್ ಅದು. ತುಂಬಾ ಜನಕ್ಕೆ ಆತರ ಲಕ್ ಇರಲ್ಲ. ಐ ವಾಸ್ ಒನ್ ಆಫ್ ದಿ ಲಕ್ಕಿ ಮ್ಯಾನ್ ದಟ್ ಅದೇ ಯೂನಿಟ್ ಅಲ್ಲಿ ನಾನು ಕಮಾಂಡ್ ಮಾಡ್ತಾ ಇದ್ದೆ. ಸೊ ಇನ್ನೊಂದು 1.5 ವರ್ಷ ನಾವು ಅಲ್ಲೇ ಶ್ರೀನಗರ್ಲಿ ಇದ್ವಿ ಆಸ್ ಎ CO. ಅಲ್ಲೊಂದು 2-3 ಇನ್ಸಿಡೆಂಟ್ ಹೇಳ್ತೀನಿ. ಒಂದು ನೀವು ಕೇಳಿರ್ಬೋದು, ಅರ್ಥಕ್ವೇಕ್ ಆಯ್ತು. ಊರಿ ಅರ್ಥಕ್ವೇಕ್ ಅಂದ್ರೆ ತುಂಬಾ ಫೇಮಸ್, ಗೂಗಲ್ ಮಾಡಿದ್ರು ಗೊತ್ತಾಗುತ್ತೆ. ಭಾರಿ ಊರಿ ಫುಲ್ ಮುಳುಗೋಯ್ತು. ಊರಿ ಎಲ್ಲಿದೆ ಅಂತಾನೆ ಎಲ್ಲ ರೋಡ್ ಕಟ್ ಆಫ್, ಮನೆಗಳು ಎಲ್ಲ ಬಿದೋಯ್ತು, ಫುಲ್ ಹಳ್ಳಿ ಕಟ್ ಆಫ್ ಆಗೋಯ್ತು. ಸೊ ಅವಾಗ ನಮ್ದು ಕೆಲಸ ಏನಿತ್ತು, ಯಾವ್ಯಾವ ಹಳ್ಳಿ ಕಟ್ ಆಫ್ ಆಗಿದೆಯೋ ಅದಕ್ಕೆ ಟ್ರ್ಯಾಕ್ ಮಾಡಬೇಕು. ಸೊ ದಟ್ ಅವ್ರಿಗೆ ರೇಷನ್ ಕಳಿಸ್ಬೇಕು. ಸೊ ನಮ್ದು ಫಸ್ಟ್ ಡೋಸರ್ ನಾವೇ ತಗೊಂಡೋಗಿದ್ದು ಆ ಹಳ್ಳಿಗಳಿಗೆಲ್ಲ. ನಮ್ ಡೋಸರ್ ಜೊತೆನೆ ರೇಷನ್ ಎಲ್ಲ ತಲುಪಿಸಿದ್ವಿ. ರೇಷನ್ ಕಿನ್ನ ಜಾಸ್ತಿ ಮೇನ್ ಪ್ರಾಬ್ಲಮ್ ಅದಾಗಿದ್ದು ನವೆಂಬರ್ ಡಿಸೆಂಬರ್ ಅಲ್ಲೂ. ಕೋಲ್ಡ್, ಅವ್ರ ರೇಷನ್ ಕಿನ್ನ ಜಾಸ್ತಿ ಅವ್ರಿಗೆ ಕೋಲ್ಡ್ ತಡೆಯಕ್ ಆಗ್ತಾ ಇಲ್ಲ. ಮನೆ ಇಲ್ಲ, ಮನೆ ಹೊರಗಡೆ ಮಲಗಿದ್ದಾರೆ ಎಲ್ಲಾರು. ಭಯ ಬೇರೆ, ರಂಬ್ಲಿಂಗ್ ಆಗತ್ತೆ. 1 ತಿಂಗಳು ಅದು ಗಡ ಅನ್ನತ್ತೆ. ಸೊ ಯಾರಿಗೂ ಮನೆಗೆ ಹೋಗಕ್ ಭಯ, ಪಾಪ ಎಲ್ಲ ಹೊರಗಡೆ. ಸೊ ಅವ್ರಿಗೆಲ್ಲ ನಾವು ಟೆಂಟೇಜು, ಕಂಬಳಿ ಇದೆಲ್ಲ ನಮ್ದು ಕೆಲಸ ಆಯ್ತು. ಬೆಡ್ಡಿಂಗ್ ಕೊಡೋದು, ಸೊ ಅದು ನಮ್ದು ತುಂಬಾ ಕೆಲಸ. ನಮ್ದು ನಾವು ನೋಡ್ಕೋಬೇಕು. ನಮ್ದು ಯೂನಿಟ್ಗಳು ಕಟ್ ಆಫ್ ಆಗ್ಬಿಟ್ಟಿತ್ತು. ಇವಾಗ ಆರಾರು ಯಾವ್ದೋ ಒಂದ್ ಜಾಗದಲ್ಲಿ ಇರುತ್ತೆ, ಅವ್ರದ್ದು ಟ್ರ್ಯಾಕ್ ಹೋಗಿಕ್ಕೂ ಎಲ್ಲ ಕಟ್ ಆಫ್ ಆಗ್ಬಿಟ್ಟಿತ್ತು. ನಾವು ಅವ್ರನ್ನು ನೋಡ್ಕೋಬೇಕು, ಅವ್ರಿಗೆ ರೇಷನ್ ನೀರು ಕಳಿಸ್ಬೇಕು. ಪ್ಲಸ್ ಹಳ್ಳಿಯವ್ರಿಗೆಲ್ಲ ಇದ್ ಮಾಡೋದು ಮೈನ್ ಇದು ನಮ್ದೇ ಇದ್ದಿದ್ದು. ಅವಾಗ ಏನಾಗತ್ತೆ, ನಾನು ನೋಡಿದೀನಿ ಆ ಟೈಮಲ್ಲಿ ಸ್ಟೇಟ್ ಗೌರ್ಮೆಂಟ್ಗಳಿಗೆ ಕೆಲಸ ಮಾಡಕ್ ಆಗಲ್ಲ ಆ ತರ ಇದು ಬಂದಾಗ. ಒಂದು ಅವರೇ ಎಫೆಕ್ಟೆಡ್ ಆಗಿಬಿಡ್ತಾರೆ, ಅವರು ಎಫೆಕ್ಟೆಡ್ ಆಗ್ಬಿಟ್ಟಿರ್ತಾರೆ, ಅವ್ರ ಫ್ಯಾಮಿಲಿನೂ ಎಫೆಕ್ಟ್ ಆಗ್ಬಿಟ್ಟಿರುತ್ತೆ. ಸೊ ಅವ್ರಿಗೆ ನೀನು ತಗೊಂಡೋಗು ಅಂದ್ರೆ ಅವ್ರಿಗೆ ಆಗಲ್ಲ. ಸೊ ಸ್ಟೇಟ್ ಗೌರ್ಮೆಂಟ್ ಆಲ್ಮೋಸ್ಟ್ ಕೊಲ್ಯಾಪ್ಸ್ ಆಗ್ಬಿಡುತ್ತೆ. ಅವ್ರು ಡಿಪೆಂಡ್ ಆಗೋದೇ ಆರ್ಮಿ, BSF, CRPF ಆ ಥರ ಇದ್ರ ಸೆಂಟ್ರಲೈಸ್ಡ್ ಫೋರ್ಸಸ್ ಮೇಲೆ. ಸೊ ಅವಾಗ ನಾವು ಒಂದು 3 ತಿಂಗಳು ನಾವು ಹಗಲು ರಾತ್ರಿ ಅಲ್ಲಿ ಕೆಲಸ ಮಾಡಿದ್ದೀವಿ. ಅದು ಮುಗೀತು ಅನ್ಕೊಂಡ ತಕ್ಷಣ ನೆಕ್ಸ್ಟ್ ಒಂದು 6 ತಿಂಗಳಲ್ಲೇ ಅಲ್ಲಿ ಸ್ನೋ ಸುನಾಮಿ ಆಯ್ತು. ಸ್ನೋ ಸುನಾಮಿ ನೀವು ಕೇಳಿರ್ಬೋದು, ಗೂಗಲ್ ಹಾಕಿದ್ರೆ ಗೊತ್ತಾಗುತ್ತೆ. ಫುಲ್ ಇದು ಬೆಟ್ಟಗಳ ಮೇಲೆಲ್ಲ ಸ್ನೋ ಬಂದು, ಶ್ರೀನಗರ್ ಕೂಡ ನಮ್ ಮನೆ, ನಾನು ಇದ್ದಿದ್ ಮನೆ ರೂಫ್ ತನಕ ಸ್ನೋ ಇತ್ತು. ಬೆಳಗ್ಗೆ ಎದ್ದು ನೋಡ್ತೀವಿ ಲೈಟ್ ಇಲ್ಲ, ಏನು ಇಲ್ಲ, ಏನಾಯ್ತು ಡೋರ್ ತೆಗಿಯಕ್ ಹೋಗ್ತೀವಿ, ಡೋರ್ ತೆಗಿಯಕ್ ಆಗ್ತಾ ಇಲ್ಲ. ನೋಡಿದ್ರೆ ಸ್ನೋ. ಆಮೇಲೆ ನಮ್ ಯೂನಿಟ್ ಇಂದ ಡೋಸರ್ ಬಂದು ಅದೆಲ್ಲ ಕ್ಲಿಯರ್ ಮಾಡಿ ನಾವು ಡೋರ್ ಓಪನ್ ಮಾಡಿದ್ವಿ. ಸೊ ಅದೇ ತರ ಹಳ್ಳಿಲಿ ಫುಲ್ ಶ್ರೀನಗರ್, ಗುಲ್ಮರ್ಗ್ ಎಲ್ಲಾ ಕಡೆ ಆಗ್ಬಿಟ್ಟಿತ್ತು ಸ್ನೋ ಸುನಾಮಿ. ಗುಲ್ಮರ್ಗಲ್ಲಂತೂ ನಾವು ಸ್ನೋ ಮೇಲೆ ನಡ್ಕೊಂಡು ಹೊಟ್ಟೋದ್ವಿ. ಮೇಲ್ಗಡೆ ರೋಡೇ ಇರ್ಲಿಲ್ಲ, ರೋಡ್ ಎಲ್ಲಿದೆ ಅಂತಾನೂ ಗೊತ್ತಿಲ್ಲ. ಮೇಲೋಗಿ ನೋಡ್ತೀವಿ ನಮ್ದು ಯೂನಿಟ್ ಎಲ್ಲ ಇತ್ತು, ಕಾಣಿಸ್ತಾನೆ ಇಲ್ಲ ಯಾರು, ಎಲ್ಲ ಸ್ನೋ ಕವರ್ಡ್. ನಮ್ಗೆ ಹೆಂಗ್ ಹೋಗೋದು ಅಂತಾನೆ ಗೊತ್ತಿಲ್ಲ. ಆಮೇಲೆ ಹೆಂಗೋ ಹುಡ್ಕೊಂಡು ಹೋಗಿ ನಾವು ಯೂನಿಟ್ ತಲುಪಿದೀವಿ. ಸೊ ಆ ತರ ಸಿಚುವೇಶನ್ ಇತ್ತು. ಸೊ ಅಲ್ಲಿ ನಾವು ಸ್ನೋ ಕ್ಲಿಯರ್ ಮಾಡ್ಬೇಕು. ಸ್ನೋ ಕ್ಲಿಯರ್ ಮಾಡಿ ಒಂದೊಂದು ಹಳ್ಳಿಗೆ ನಾವು ತಲುಪಬೇಕು. ರೇಷನ್, ತಿರ್ಗಾ ರೇಷನ್ ಸೇಮ್ ಪ್ರೊಸೀಜರ್. ಸೊ ಅದೆಲ್ಲ ಮಾಡಿದ್ವಿ. ಪ್ಲಸ್ ನಮ್ದು ಓನ್ ಯೂನಿಟ್ಸ್ ತುಂಬಾ ಎಫೆಕ್ಟ್ ಆಗ್ಬಿಟ್ಟಿತ್ತು. ಮೇಲೆಲ್ಲ ಸ್ನೋ ನಿಂತು ಇಲ್ಲ ಅದೆಲ್ಲ ಕ್ಲಿಯರ್ ಮಾಡಿ. ಸೊ ಅದೊಂದು 3-4 ತಿಂಗಳು ತಿರ್ಗಾ ಸ್ನೋ ಸುನಾಮಿಲಿ ಕೆಲಸ ಮಾಡಿದೀವಿ. ಮೊದಲು 3 ತಿಂಗಳು ಮಾಡಿದ್ರೆ ಇಲ್ಲೊಂದಿದ್ದು ಸ್ನೋ ಸುನಾಮಿ 2 ದೊಡ್ಡ ಇದಾಯ್ತು. ಸೊ ಅದಕ್ಕೆ ನಮ್ ಯೂನಿಟ್ ಗೆ ಒಳ್ಳೆ ಇದು ಸಿಕ್ತು. ತುಂಬಾ ಜನಕ್ಕೆ ಕಮೆಂಡೇಶನ್ ಕಾರ್ಡ್, ನನ್ಗೂ ಕಮೆಂಡೇಶನ್ ಕಾರ್ಡ್ ಸಿಕ್ತು. ಆಮೇಲೆ ಅದಾದ್ಮೇಲೆ ಅಮರನಾಥ್ ಯಾತ್ರಾ ನೀವು ಕೇಳೇ ಇರ್ಬೋದು. ಸೊ ಎವ್ರಿ ಇಯರ್ ಅಮರನಾಥ್ ಯಾತ್ರಾ ಆದಾಗ ತುಂಬಾ ಪ್ರಿಲಿಮಿನರಿ ವರ್ಕ್ ಇರುತ್ತೆ ಅಲ್ಲಿ. ಮೇಲ್ ತನಕ ನೀವು ನೀರು ತಲುಪಿಸ್ಬೇಕು, ಮೇಲ್ ತನಕ ಶೆಲ್ಟರ್ಗಳು ತಲುಪಿಸ್ಬೇಕು. ಯಾಕಂದ್ರೆ ಸೆಕ್ಯೂರಿಟಿ ಪರ್ಸನಲ್ ಎಲ್ಲ ಇರ್ಬೇಕಲ್ಲ. ಪ್ಲಸ್ ಟ್ರಾವೆಲರ್ಸ್ ಬರ್ತಾರೆ. ಅಲ್ಲಿ 2 ರೂಟ್ ಇದೆ. ಒಂದು ಸೋನಾಮಾರ್ಗ್ ಇಂದ ಹೋಗ್ತಾರೆ, ಅದು ಈಸಿ ರೂಟ್, ಬೆಳಗ್ಗೆ ಹೋಗಿ ಸಾಯಂಕಾಲ ಬರ್ಬೋದು. ಇನ್ನೊಂದು ಪಹಲ್ಗಾಮ್ ಇಂದ ಹೋಗ್ತಾರೆ, ಅದು 2 ದಿವಸ ಹಾಲ್ಟ್. ಅದು ಹಾಲ್ಟ್ ಮಾಡ್ಕೊಂಡು ಹೋಗ್ಬೇಕು. ಸೊ ಎಲ್ಲೆಲ್ಲಿ ಹಾಲ್ಟ್ ಮಾಡ್ತಾರೋ ಜನ ಅವ್ರಿಗೆ ನಾವು ನೀರ್ ಸಪ್ಲೈ ಮಾಡ್ಬೇಕು, ಫುಡ್ ಎಲ್ಲ ಸಪ್ಲೈ ಟ್ರ್ಯಾಕ್ ಕರೆಕ್ಟ್ ಆಗಿ ಮಾಡ್ಬೇಕು. ಸೊ ಇದೆಲ್ಲ ನಮ್ದೇ ಕೆಲಸ. ಸೊ ನಾವು 1 ತಿಂಗಳು ಅಮರನಾಥ್ ಯಾತ್ರಾ 1 ತಿಂಗಳು ಮುಂಚೆ ಡೇಟ್ ಬರುತ್ತೆ. ನಾವು ಅದಕ್ಕೆ ಮುಂಚೆನೆ ರೆಡಿಯಾಗಿ ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ಬಿಡ್ತೀವಿ ಸಿವಿಲಿಯನ್ ಇದಕ್ಕೆ, ಅಡ್ಮಿನಿಸ್ಟ್ರೇಷನ್ಗೆ. ಎಲ್ಲ ರೆಡಿ ಇದೆ ನಿಮ್ದು ಅಂತ. ಆಮೇಲೆ ಮೇಲ್ಗಡೆ ಶಿವಲಿಂಗ ಇರುತ್ತಲ್ಲ, ಅದೆಲ್ಲ ಫುಲ್ಲಿ ಕವರ್ಡ್ ಆಗ್ಬಿಟ್ಟಿರುತ್ತೆ ಸ್ನೋ.
ಸೊ ಅದೆಲ್ಲ ಕ್ಲೀನ್ ಆಗಿ ಓಪನ್ ಮಾಡಿ ಆ ಗುಹೆ ಅದು ಆ ಗುಹೆ ಎಲ್ಲ ಓಪನ್ ಮಾಡಿ ಅದಕ್ಕೆ ಟ್ರ್ಯಾಕ್ ಎಲ್ಲ ಕರೆಕ್ಟ್ ಆಗಿ ಮಾಡಿ ಹೆಲಿಪ್ಯಾಡ್ ಮಾಡಿ ಅಲ್ಲಿ ಹೆಲಿಕಾಪ್ಟರ್ ಲ್ಯಾಂಡ್ ಆಗುತ್ತೆ. ಸೊ ಹೆಲಿಪ್ಯಾಡ್ ಮಾಡಿ, ಸೊ ಇದೆಲ್ಲ ನಮ್ದು ಇಂಜಿನಿಯರ್ಸ್ ಕೆಲಸ. ಸೊ ನಾವು ಅದನ್ನು ಒಂದ್ ತಿಂಗಳು ಮುಂಚೆ ಶುರು ಮಾಡ್ತೀವಿ. ಸೊ ಅದೆಲ್ಲ ಮುಗಿಸಿ ಎಲ್ಲ ಮಾಡೋ ಅಷ್ಟೊತ್ತಲ್ಲಿ 1 ತಿಂಗಳಾಗುತ್ತೆ. ಆಮೇಲೆ ಅಮರನಾಥ್ ಯಾತ್ರಾ ಶುರು ಆಗುತ್ತೆ. ಸೊ ಇದ್ರಲ್ಲಿ ನಾವು 3 ವರ್ಷ ನಾವು ಮಾಡಿದೀವಿ ಅಮರನಾಥ್ ಸೇವೆ. ಆಮೇಲೆ ಒಂದೆರಡು ಟೆರರಿಸ್ಟ್ ಇನ್ಸಿಡೆಂಟ್ ಆಯ್ತು. ನಂದು ಕಣ್ಣು ಎದುರುಗಡೆನೆ ನಮ್ ಗಾಡಿ ಮೇಲೊಟ್ಟೋಯ್ತು ಟೆರರಿಸ್ಟ್ ಬ್ಲಾಸ್ಟ್ ಅಲ್ಲಿ. ಸೊ ಅದನ್ನು ನೋಡಿದೀವಿ. ಸೊ ಆ ಥರ ತುಂಬ ಇನ್ಸಿಡೆಂಟ್ ಆಯ್ತಲ್ಲಿ ಶ್ರೀನಗರಲ್ಲಿ. ಬಟ್ ಏನಂದರೆ ಲಕ್ಕಿಲಿ ಏನು ಮೇಜರ್ ಡ್ಯಾಮೇಜ್ ಯಾರಿಗೂ ಏನೂ ಆಗಲಿಲ್ಲ, ಏನು ಸಾವಿರಲಿಲ್ಲ ಯಾರಿಗೂ. ಮೈನರ್ ಡ್ಯಾಮೇಜಸ್ ಆಯಿತು. ಆ ಬ್ಲಾಸ್ಟ್ ಆದಾಗ ಒಂದು 3 ಜನಕ್ಕೆ ಪಾಪ ಒಬ್ಬನ ಕಿವಿ ಹೊಟ್ಟೋಯ್ತು, ಒಬ್ಬ ಆಫೀಸರ್ದು, ಒಬ್ಬ ಡ್ರೈವರ್ದು ಕಣ್ಣು ಹೊಟ್ಟೋಯ್ತು. ಸೊ ಆ ಥರ ಆಯಿತು. ಬಟ್ ಎಲ್ಲ ಜೀವ ಏನು ಅಪಾಯ ಆಗಲಿಲ್ಲ. ಆಮೇಲೆ ಅಲ್ಲಿಂದ ನಮ್ಮ ಯೂನಿಟ್ ಡೆಲ್ಲಿಗೆ ಬಂದ್ವಿ. ನಾನೇ ಡೆಲ್ಲಿಗೆ ಕರ್ಕೊಂಬಂದೆ ಯೂನಿಟ್ನ. ಡೆಲ್ಲಿಗೆ ಬರೋಷ್ಟರಲ್ಲಿ ನಂದು 2 ವರ್ಷ ಆಗೋಗಿತ್ತು. ಕಮಾಂಡ್ ಈಸ್ ಗಿವನ್ ಫಾರ್ 2 years. ಸೊ ಡೆಲ್ಲಿಲಿ ಏನಾಯ್ತು, ನಂದು ಡೆಲ್ಲಿ ಬಂದು ಒಂದು 6 ತಿಂಗಳಿಗೆ ನಂದು ಮುಗ್ದೋಯ್ತು. ಸೊ ನನ್ನ ಚಾಯ್ಸ್ ಕೇಳಿದ್ರು, ಏನ್ ಮಾಡೋದು ನೀನು ಡೆಲ್ಲಿಲೇ ಇರಕ್ಕೆ, ಬಿಕಾಸ್ 6 ತಿಂಗಳು ನಾನು ಡೆಲ್ಲಿಲಿದ್ದೆ. ಸೊ ಡೆಲ್ಲಿಲೇ ಇರ್ತೀಯಾ ಇಲ್ಲ ನೀನು ಬೇರೆ ಪೋಸ್ಟಿಂಗ್ ಕೊಡೋದಾ ಅಂತ. ಸೊ ಅಷ್ಟೇ ನನ್ನ ಮಗಳನ್ನ ನಾವು ಅಲ್ಲಿ ಒಳ್ಳೆ ಸ್ಕೂಲಿಗೆ ಸೇರಿಸಿದ್ವಿ, 8ನೇ ಕ್ಲಾಸ್. ಶ್ರೀನಗರಲ್ಲ ಸ್ಕೂಲ್ ಚೆನ್ನಾಗಿರಲಿಲ್ಲ, ಪಾಪ ಸಫರ್ ಮಾಡಿದ್ಲು ಅವಳು. 3 ವರ್ಷ ಏನು ಎಜುಕೇಶನ್ ಇರಲಿಲ್ಲ. ಸೊ ಅಲ್ಲಿ ಒಳ್ಳೆ ಸ್ಕೂಲ್ ಸಿಕ್ಕಿತ್ತು. ಸೊ ನಾವು ಅನ್ಕೊಂಡು 8th, 9th, 10th ಇಲ್ಲೇ ಮಾಡ್ಸೋದು ಬೆಟರ್ ಅಂತೇಳಿ ಆ ಕಾರಣದಿಂದ ನಾನು ಡೆಲ್ಲಿಲೇ ಉಳ್ಕೊಂಡೆ. ನಾನು ಡೆಲ್ಲಿಲೇ ಕೊಡಿ ಅಂತ. ಸೊ ಈ ಇಂಜಿನಿಯರಿಂಗ್ ಚೀಫ್ ಅಂತ ನಮ್ದು ಇಂಜಿನಿಯರ್ಸ್ ಎಲ್ಲ ಟಾಪ್ ಬಾಸ್ ಅವರು, ಈಸ್ ಎ ಲೆಫ್ಟಿನೆಂಟ್ ಜನರಲ್. ಸೊ ಅವ್ರ ಆಫೀಸಲ್ಲಿ ನನಗೊಂದು ಸ್ಟಾಫ್ ಕೆಲಸ ಸಿಕ್ತು. ಸೊ ನಾನು ಅಲ್ಲೇ 3 ವರ್ಷ ಡೆಲ್ಲಿಲಿದ್ದೆ. ಡೆಲ್ಲಿಯಿಂದ ನಾನು 3 ವರ್ಷ ಮುಗಿಸ್ಕೊಂಡು ನನ್ನ ಮಗಳದು ಇದಾಯ್ತು, ಎಕ್ಸಾಮ್ 10th ಆಯ್ತು. ಸೊ ಅದಾದ್ಮೇಲೆ ನನಗೆ ಫೀಲ್ಡ್ ಡ್ಯೂ ಇತ್ತು. ಸೊ ನನಗಾಗ ಉಧಂಪುರ್ ಕೊಟ್ಟರು, ನಾರ್ದರ್ನ್ ಕಮಾಂಡ್ ಅಂತ. ಸೊ ಅವಾಗ ನಮ್ಮ ವೈಫು ನನ್ನ ಡಾಟರು ಅವರು ಬೆಂಗಳೂರಿಗೆ ಬಂದ್ರು. ಅವರು ಆಲ್ಮೋಸ್ಟ್ ಇಲ್ಲೇ ಕಾಲೇಜಿಗೋಸ್ಕರ, ಯಾಕಂದ್ರೆ ಅದಾದ್ಮೇಲೆ ಗೊತ್ತಿತ್ತು ಉಧಂಪುರ ಎಲ್ಲ ಕಾಲೇಜ್ ಚೆನ್ನಾಗಿಲ್ಲ. ಸೊ ಇಲ್ಲಿ ಬಂದು ಆರ್ಮಿ ಸ್ಕೂಲಲ್ಲಿ ಅವಳು 11th, 12th ಮಾಡಿದ್ಲು. ಅದಾದ್ಮೇಲೆ ಬಿಷಪ್ಸ್ ಡಿಗ್ರಿ ಮಾಡಿದ್ಲು, BCom. ಸೊ ಅದಕ್ಕೆ ಅವಳು ಇಲ್ಲೇ ಇದ್ಲು. ನಾವು ಒಬ್ಬನೇ ಅವಾಗ ಉಧಂಪುರ್ಗೆ ಹೋದೆ. ಉಧಂಪುರಲ್ಲಿ ನಾನು 3 ವರ್ಷ ಇದ್ದೆ. ಐ ವಾಸ್ ದಿ ಕರ್ನಲ್ ವರ್ಕ್ಸ್. ಸೊ ಎಲ್ಲ ಅಲ್ಲಿ ಇಡೀ ನಾರ್ದರ್ನ್ ಕಮಾಂಡ್ ಅಲ್ಲಿ ಶ್ರೀನಗರ್, ಉಧಂಪುರ್, ಜಮ್ಮು ಏನೇನು ವರ್ಕ್ಸ್ ನಡೀತಾ ಇದೆಯೋ MES ಅದ್ರದ್ದೆಲ್ಲ ನಂದು ಕಂಟ್ರೋಲ್ ಇತ್ತು. ಅಂಡ್ ಬಡ್ಜೆಟ್ ಅದೆಲ್ಲ ನಾನು ಕಂಟ್ರೋಲ್ ಮಾಡ್ತಾ ಇದ್ದೆ. ಅದು 3 ವರ್ಷ ಮುಗಿಯೋ ಅಷ್ಟೊತ್ತಲ್ಲಿ ನನಗೆ ಪ್ರಮೋಷನ್ ಸಿಕ್ತು ಆಸ್ ಎ ಬ್ರಿಗೇಡಿಯರ್. ಸೊ ಅಲ್ಲಿಂದ ಬ್ರಿಗೇಡಿಯರ್ ಏನಾಗುತ್ತೆ, ಎಲ್ಲಿಗೆ ಬೇಕಾದ್ರೆ ನಿಮ್ಗೆ ಅವ್ರು ಪೋಸ್ಟ್ ಮಾಡ್ಬೋದು. 3 ಆಪ್ಷನ್ಸ್ ಇರುತ್ತೆ. ನೀವು ಯು ಕ್ಯಾನ್ ಬಿಕಮ್ ಎ ಕಾಂಬ್ಯಾಟ್ ಕಮಾಂಡರ್, ಬ್ರಿಗೇಡ್ ಕಮಾಂಡರ್ ಅಂತ. ಇನ್ನೊಂದು ಯು ಕ್ಯಾನ್ ಗೋ ಎಸ್ ಎ ಚೀಫ್ ಇಂಜಿನಿಯರ್ ಆಫ್ ಎ MES ವರ್ಕ್ಸ್ ಝೋನ್ ಅಂತೀವಿ ನಾವು. ಆರ್ ಯು ಕ್ಯಾನ್ ಗೋ ಎಸ್ ಎ ಚೀಫ್ ಇಂಜಿನಿಯರ್ ಆಫ್ ಎ ಬಾರ್ಡರ್ ರೋಡ್ಸ್ ಆರ್ಗನೈಸೇಷನ್. ಸೊ ನನಗೆ ಚೀಫ್ ಇಂಜಿನಿಯರ್ ಜೋಧ್ಪುರ್ ಝೋನ್ ಅಂತ ನ್ಯೂಲಿ ಕ್ರಿಯೇಟೆಡ್ ಝೋನ್ ಒಂದು ಪೋಸ್ಟ್ ಮಾಡಿದ್ರು. ಏನೂ ಇರಲಿಲ್ಲ, ನಾನೇ ಹೋಗಿ ಅದನ್ನು ರೈಸ್ ಮಾಡಬೇಕು. ಸೊ ಅದು ಒಂದು ಚಾಲೆಂಜಿಂಗ್ ಆಗಿ ಸಿಕ್ತು. ಸೊ ಜೋಧ್ಪುರ್ಗೆ ಅಪಾಯಿಂಟ್ ಆದೆ. ಜೋಧ್ಪುರಲ್ಲಿ ನಾನು 2012 ಬಂದೆ ಆಸ್ ಎ ಚೀಫ್ ಇಂಜಿನಿಯರ್. ನ್ಯೂಲಿ ಕ್ರಿಯೇಟೆಡ್ ಝೋನ್ ಅದು. ಸೊ ಆ ಝೋನು ಮುಂಚೆ ಆ ಝೋನ್ ಇರಲಿಲ್ಲ, ಭೋಪಾಲ್ ಝೋನ್ ಅಂತ ಇತ್ತು. ಅವ್ರು ಕಂಟ್ರೋಲ್ ಮಾಡ್ತಾ ಇದ್ರು ಇದನ್ನು ಕೂಡ ವರ್ಕ್ಸ್. ಸೊ ಅಲ್ಲಿ ಜೋಧ್ಪುರ್, ಜೈಸಲ್ಮೇರ್ ಆ ಟೈಮಲ್ಲಿ ಹೈಲಿ ಡೆವಲಪ್ಡ್ ಲೈಕ್ ಎನಿಥಿಂಗ್ ಕಂಟೋನ್ಮೆಂಟ್. ಸೊ ಬಟ್ ಇವ್ರದ್ದು ಚೀಫ್ ಇಂಜಿನಿಯರ್ ಭೋಪಾಲ್ ಝೋನ್. ಸೊ ಇವ್ರಿಗೆಲ್ಲ ಸ್ವಲ್ಪ ಇದಿತ್ತು, ಭೋಪಾಲ್ಗೆ ಹೋಗ್ಬೇಕು ಎವ್ರಿ ಟೈಮ್ ಅಂತ, ಕನೆಕ್ಟಿವಿಟಿ ಚೆನ್ನಾಗಿಲ್ಲ. ಸೊ ಅವಾಗ ಅವ್ರು ಡಿಮಾಂಡ್ ಮಾಡಿದ್ರು, ನಮ್ಗೆ ಜೋಧ್ಪುರಲ್ಲೇ ಒಂದು ಚೀಫ್ ಇಂಜಿನಿಯರ್ ಬೇಕು, ಯಾಕಂದ್ರೆ ನಮ್ಗೆ ಇಷ್ಟೊಂದು ಕೆಲಸ, ವರ್ಷಕ್ಕೆ 100 ಕೋಟಿ ಅಷ್ಟು ಕೆಲಸ ನಡೀತಾ ಇದೆ. ಸೊ ಆ ಡಿಮಾಂಡ್ ಇಂದ ನನಗೆ ಅಲ್ಲಿ ಝೋನ್ ಕ್ರಿಯೇಟ್ ಮಾಡಿದ್ರು. ಆ ಝೋನ್ ನಾನೇ ಫಸ್ಟ್ ಚೀಫ್ ಇಂಜಿನಿಯರ್. ಸೊ ಅಲ್ಲಿ ನಮ್ದು ಒಂದು ಪ್ರೆಸ್ಟೀಜಿಯಸ್ ವರ್ಕ್ಸ್ ನಾವು ಮಾಡಿದೀವಿ. ಜೋಧ್ಪುರ್ದು ಫಸ್ಟ್ ಟೈಮ್ ವಿ ಡಿಡ್ ಎ ಕಂಪ್ಲೀಟ್ ಸ್ಟೇಷನ್ದು ಸ್ಯಾನಿಟೇಷನ್ ಪ್ರಾಜೆಕ್ಟ್, ಅದೊಂದು ಮಾಡಿದ್ವಿ. ಆಮೇಲೆ ಜೈಸಲ್ಮೇರ್ದು ಹೆಡ್ ಕ್ವಾರ್ಟರ್ ನಾನೇ ನಮ್ಮ ಟೈಮಲ್ಲೇ ಕನ್ಸ್ಟ್ರಕ್ಟ್ ಆಗಿ ಇನಾಗ್ರೇಟ್ ಆಯಿತು. ಆಮೇಲೆ ಅಲ್ಲಿ ಅಮ್ಯುನಿಷನ್ ಡಂಪ್ಗಳು 4-5 ಕನ್ಸ್ಟ್ರಕ್ಟ್ ಮಾಡಿದ್ವಿ. ಆಮೇಲೆ ಅಲ್ಲಿದು ನ್ಯೂ ವಾಟರ್ ಸಪ್ಲೈ ಸ್ಕೀಮು, ನ್ಯೂ ಸ್ಯಾನಿಟೇಷನ್ ಸ್ಕೀಮು, ಬಿಕಾಸ್ ಕಂಟೋನ್ಮೆಂಟ್ ಬೆಳೀತಾ ಇತ್ತಲ್ಲ. ಸೊ ಅದೆಲ್ಲ ನಮ್ಮ ಟೈಮಲ್ಲಿ ಆಯಿತು. ತುಂಬ ಹೆಡ್ ಕ್ವಾರ್ಟರ್ಗಳದ್ದು ಬಿಲ್ಡಿಂಗ್ಗಳೆಲ್ಲ ನಾವು ಮಾಡಿದ್ದೀವಿ. ಸೊ ಅಲ್ಲಿ 2 ವರ್ಷ ಇದ್ದೆ ನಾನು ಆಸ್ ಎ ಚೀಫ್ ಇಂಜಿನಿಯರು. 100 ಕೋಟಿ ನಾವೇ ಖರ್ಚು ಮಾಡ್ತಾ ಇದ್ವಿ. ENC ಬ್ರಾಂಚಲ್ಲಿ ನಮ್ದು ಒಳ್ಳೆ ಹೈ ಇದು ಕೆಲಸ ಮಾಡೋ ಬ್ರಾಂಚ್ ಅಂತ ಹೆಸರಿತ್ತು ಝೋನ್ಗೆ. ಸೊ ಅಲ್ಲಿ 2 ವರ್ಷ ಮುಗಿಸ್ಕೊಂಡು ನಾನು ತಿರ್ಗಾ ನನಗೆ ಉಧಂಪುರ್ಗೆ ಪೋಸ್ಟಿಂಗ್ ಬಂತು. ವೆರಿ ರೇರ್ ಅದು. ಉಧಂಪುರಿಂದ ಜೋಧ್ಪುರ್, ಜೋಧ್ಪುರಿಂದ ಉಧಂಪುರ್. ಬಟ್ ಓನ್ಲಿ ಥಿಂಗ್ ಡಿಫರೆನ್ಸ್ ವಾಸ್, ಅರ್ಲಿಯರ್ ಐ ವಾಸ್ ಎ ಕರ್ನಲ್, ನೌ ಐ ಆಮ್ ಗೋಯಿಂಗ್ ಆಸ್ ಎ ಬ್ರಿಗೇಡಿಯರ್ ಅಷ್ಟೇ. ತಿರ್ಗಾ ಅಲ್ಲಿ ಹೋಗಿ 2 ವರ್ಷ ಇದ್ದೆ. ಆ ಟೈಮಲ್ಲಿ ನನ್ನ ಮಗಳದು ಡಿಗ್ರಿ ಎಲ್ಲ ಮುಗಿದು ಮ್ಯಾರೇಜ್ ಏಜ್ ಬರ್ತಾ ಇತ್ತು. ನಂದು ಇನ್ನೂ 3 ವರ್ಷ ಸರ್ವಿಸ್ ಇತ್ತು.
ಬಟ್ ನನ್ಗೆ ಅವಾಗ ಅನ್ನಿಸ್ತು ನಾನು ತಿರ್ಗಾ ಸರ್ವಿಸ್ ಹೋಗ್ಬೇಕು ಅಂದರೆ ಸುಮ್ಮನೆ ಕೇಳಿದೆ ಹೆಡ್ ಕ್ವಾರ್ಟರಲ್ಲಿ. ಸೊ ಅವ್ರು ತಿರ್ಗಾ ನಿಂಗೆ ಪೀಸ್ ಕೊಡ್ತೀವಿ ಅಂತ, ಫೀಲ್ಡ್ ಕೊಡ್ತೀವಿ, ನಾರ್ತ್ ಈಸ್ಟ್ ಬಾರ್ಡರ್ ರೋಡ್ಸ್ ಬೇಕು ಯಾರೋ ಚೀಫ್ ಇಂಜಿನಿಯರ್ ಅಂತ. ಸೊ ಐ ಥಾಟ್ ಇನ್ನು ನಾನು 3 ವರ್ಷ ಅಲ್ಲಿಗೆ ಹೋದರೆ ನನ್ನ ಮಗಳ ಮದುವೆನೂ ಆಗ್ಬಿಡುತ್ತೆ, ಆಮೇಲೆ ನಾನು ರಿಗ್ರೆಟ್ ಮಾಡ್ತೀನಿ, ನನ್ನ ಮಗಳ ಜೊತೆ ತುಂಬ ಕಡಿಮೆ ಸ್ಪೆಂಡ್ ಮಾಡೋಕ್ಕಾಗಿಲ್ಲ ಟೈಮ್ ಅಂದ್ಬಿಟ್ಟು ನಾನು ಪ್ರಿಮಿಚೂರ್ ರಿಟೈರ್ಮೆಂಟ್ ಕೊಟ್ಬಿಟ್ಟು ನಾನು ಬೆಂಗಳೂರಿಗೆ 2016 ವಾಪಸ್ ಬಂದೆ. ನಾನು ಕೇಳ್ದಂಗೆ ನಿಮ್ಮ ಆರ್ಮಿಲಿ 17 ವರ್ಷ ಅದೊಂದು ಏನ್ ಟೈಮ್ ಇರುತ್ತೆ ಅಲ್ಲಿಗಂಡ್ ಮಾಡ್ತಾರೆ. ಬಟ್ ನೀವು ಒಂದು ಲಾಂಗ್ ಸರ್ವಿಸ್. ನಾನು 30 ವರ್ಷ ಮಾಡ್ಬಿಟ್ಟೆ. 30 ವರ್ಷ ನಾನ್ ಕೇಳಿದೆ ಫಸ್ಟ್ ಟೈಮ್ ಅಂದ್ರೆ ಅಪ್ರೂಪ ಅಲ್ವಾ, ನಾನು ಅಬ್ಸರ್ವ್ ಮಾಡ್ದಂಗೆ 3 ವರ್ಷ ಆದ್ರೆ ಅದು ಮುಗ್ದು ಹೋಗಿತ್ತು. ಬಟ್ ಮಗಳಿಗೊಂದು ಟೈಮ್ ನೋಡಿ, ಅದು 3 ವರ್ಷ, ನಾನು 3 ವರ್ಷ ಕರೆಕ್ಟ್ ಆಗಿ ಕೊಟ್ಟೆ. 2016 ನಾನು ಬಂದೆ, 2019 ಮಗಳ ಮದುವೆ ಆಯ್ತು. ಸೊ ನಾ 3 ವರ್ಷ ಅಲ್ಲಿ ಸರ್ವಿಸ್ ಅಲ್ಲಿ ಇದ್ದಿದ್ರೆ ಅಲ್ಲಿಂದಾನೇ ನಾನು ಮದುವೆ ಮಾಡ್ಕೊಡ್ಬೇಕಾಗಿರೋದು. ಮದುವೆಗೆ ಅಂತ 1 ತಿಂಗಳು ರಜಾ ತಗೊಂಡ್ ಬರ್ತಾ ಇದ್ದೆ ಅಷ್ಟೇ. ಸೊ ಆತರ ಆಗ್ಬಾರ್ದು ಅಂತ ನಾನು ಮುಂಚೆನೆ ಡಿಸೈಡ್ ಮಾಡ್ದೆ, ಇಲ್ಲ ಸ್ವಲ್ಪ ದಿವಸ ಟೈಮ್ ಸ್ಪೆಂಡ್ ಮಾಡ್ಬೇಕು ಮಗಳ ಜೊತೆ ಅಂತ. ಮತ್ ನೀವ್ ಮಾಡಿದ್ರಲ್ಲ ಸರ್, ಆಗ ಇವತ್ತು ಬೆಂಗಳೂರಿಂದ ನಿಮ್ ಜರ್ನಿ ಸ್ಟಾರ್ಟ್ ಮಾಡಿ ಟ್ರೈನಿಂಗ್ ಅನ್ನೋದು ಭೋಪಾಲಿಂದ ಸ್ಟಾರ್ಟ್ ಆಗಿ ಆ ಕಡೆ ಈ ಕಡೆ ವೆಸ್ಟ್ ಬೆಂಗಾಳು, ರಾಜಸ್ಥಾನ, ಜಮ್ಮು ದೀಮಾಪುರ್, ಇಲ್ಲಿ ನಮ್ಮ ಚೆನ್ನೈ ಈ ಭಾಗದಲ್ಲೆಲ್ಲ 4 ವಿಂಗ್ ಎಲ್ಲಾ ಭಾಗದಲ್ಲೂ ಮಾಡಿ ಅದು ಎಲ್ಲ ಗ್ರೇಡ್ ಎಲ್ಲ ಒಂದೊಂದ ಹೇಳ್ತಾರೆ. ನೀವು ಜೋಧ್ಪುರ್, ಜೈಸಲ್ಮೇರಸ್ ಈಗ ಹೋದ್ರಲ್ಲಿ ರಿಮೋಟ್ ಏರಿಯಾ ನಾನು ಅಬ್ಸರ್ವ್ ಮಾಡಿದ್ರೆ ನೀರು ಇಲ್ಲ ಅಲ್ಲಿ ಅಂತ. ನೀವು ಹೊಸದಾಗಿ ನೀವು ಒಂದು ಕನ್ಸ್ಟ್ರಕ್ಷನ್ ಮಾಡಿದಿರಿ, ಒಂದು ನೀರಿನ ವ್ಯವಸ್ಥೆ, ನೀರಿಗೆ ಕಷ್ಟ ಆಯ್ತದೆ ಅಲ್ಲಿ, ಒಂದು ಪೈಪ್ ಲೈನ್ ಗಳು ಇರ್ಬೋದು, ಶೆಲ್ಟರ್ ಇರ್ಬೋದು, ಅದು ನಮ್ಗೆ ಇವತ್ತು ಅನಿಸ್ತದೆ. ಬಟ್ ನೀವು ಇಡೀ ತಂಡದ ಮುಖ್ಯಸ್ಥ ಆಗಿ ಥಿಂಕ್ ಮಾಡಿ ಪ್ಲಾನ್ ಮಾಡೋದಿದೆಯಲ್ಲ, ಅದೊಂದು ಸರ್. ಈಗ ನಾನ್ ನಿಮ್ಗೆ ಕೇಳೋದು, ಈಗ ನಿಮ್ಗೆ 1 ಇಯರ್ ಟ್ರೈನಿಂಗ್ ಅಲ್ಲಿ ನಮ್ ದೇಶ ಪ್ರೇಮನ ಬರುತ್ತೆ. ನಿಮ್ಮ 30 ವರ್ಷದ ಜರ್ನಿಲಿ ನೀವ್ ಹೇಳಿದ್ರೆ ಅಲ್ಲಿ ಒಂದು ಟೈಮಲ್ಲಿ ಶ್ರೀನಗರ ಹತ್ರ ಒಂದು ಉರಿಯಲ್ಲಿ ಭೂಕಂಪ ಆಯ್ತು, ಸ್ನೋ ಆಯ್ತು, ಅದನ್ನ ನೀವು ಆಮೇಲೆ ಇಲ್ಲಿ ನಮ್ಮ ಪಠಾನ್ಕೋಟ್ ಅಲ್ಲಿ ರಾತ್ರಿ ಹೊತ್ತು ಬಂಕರ್ ಕ್ರಿಯೇಟ್ ಮಾಡ್ತಿದ್ರೆ ಅದು ನಾವು ಕಲ್ಪನೆ ಮಾಡ್ಕೊಳ್ಳೋದು ಅಸಾಧ್ಯ. ಯಾಕಂದ್ರೆ ಕತ್ಲೆಯಲ್ಲಿ ಆಪೋಸಿಷನ್ ಇದ್ ಬಂದ್ಬಿಡ್ತಾರೆ. ನೀವು ಆ ಇದ್ರಲ್ಲಿ ಪ್ಲಾನ್ ಮಾಡಿ ಬೆಳಗ್ಗೆ ಎಲ್ಲ ಪ್ಲಾನ್ ಮಾಡಿ ಮಾಡಿರ್ತಾರೆ. ನಿಮ್ಮ ಈ ಒಂದು 30 ವರ್ಷದ ಜರ್ನಿಲೆಲ್ಲ ಮೆಲ್ಕ್ ಆಗ್ತಾಗ ಏನ್ ಅನ್ಸುತ್ತೆ? ನಮ್ ಇಂಡಿಯನ್ ಆರ್ಮಿ ಇದು ನಾವೆಲ್ಲ ಮೇಲ್ಗಡೆ ಸಲ್ಯೂಟ್ ಹೊಳಿತೀವಿ, ನಮ್ಗೆ ಒಳಗಡೆಯಿಂದ ಪ್ರೇಮ ಬರ್ತದೆ. ಬಟ್ ನೀವು ಅನುಭವಿಸ್ತಿರೋರು, ನಿಮ್ಮ ಒಂದು ಆ 30 ವರ್ಷದ 3 ದಶಕದ ಅನುಭವ ಏನ್ ಹೇಳ್ಬೋದು ನೀವು ನಮ್ಮ ಆರ್ಮಿ ಬಗ್ಗೆ, ನೋಡಿ ಜನಗಳ ಬಗ್ಗೆ? ಒಂದು ನಾನ್ ಬರೀ ನಾನ್ ಹೇಳೋದಲ್ಲ, ನಾನು ಸ್ಟಾಫ್ ಕಾಲೇಜ್ ಮಾಡುವಾಗ ನನ್ನ ಜೊತೆ ಫಾರಿನರ್ಸ್ ಇದ್ರು, UK, US, ಇಸ್ರೇಲ್, ಬಾಂಗ್ಲಾದೇಶ್, ಆಮೇಲೆ ಆಫ್ರಿಕನ್ ನೇಷನ್ಸ್. ನಾನು CM ಇಲ್ಲಿ ವೈವೋಸ್ ಮಾಡಿದಾಗ ಬಾಂಗ್ಲಾದೇಶು, ಆಫ್ರಿಕನ್ ನೇಷನ್ಸ್ ಅವರು ಜೊತೆಗೆ ಮಾಡಿದ್ದಾರೆ. ಎಲ್ಲರೂ ಮತ್ಲಬ್ ಯೂನಿಫೈಡ್ ಆಗಿ ಎಲ್ಲರೂ ಹೇಳೋದೇನಂದ್ರೆ, ಮೋಸ್ಟ್ ಡಿಸಿಪ್ಲಿನ್ಡ್ ಆ್ಯಂಡ್ ವೆರಿ ವೆರಿ ವೆಲ್ ಟ್ರೈನ್ಡ್ ಆರ್ಮಿ ಅಂದರೆ ಇಂಡಿಯನ್ ಆರ್ಮಿ. ಇನ್ನೊಂದು, ನಾನು ENC ಬ್ರಾಂಚಲ್ಲಿದ್ದಾಗ ನಾನು ಯಾವ ಬ್ರಾಂಚಲ್ಲಿದ್ದೆ ಅಂದರೆ ಹೊಸ ಎಕ್ವಿಪ್ಮೆಂಟ್ನ ಕೊಂಡ್ಕೊಳ್ಳೋದು, ಆ ಬ್ರಾಂಚಲ್ಲಿ ನಾನಿದ್ದೆ. ಸೊ ನಾವು ಎಕ್ವಿಪ್ಮೆಂಟ್ ಕೊಂಡ್ಕೊಳ್ಳುವಾಗ ನಾವು ಅದನ್ನು ಟ್ರಯಲ್ ಮಾಡಬೇಕು. ಅಂಡ್ ಇಂಡಿಯನ್ ಆರ್ಮಿ ಟ್ರಯಲ್ಸ್ ಅಂದರೆ ವರ್ಲ್ಡ್ ಓವರ್ ಎಲ್ಲ ಕಂಪ್ನೀಸ್ಗೂ ಗೊತ್ತು, ಇದು ಟಫೆಸ್ಟ್. ಸೊ ಫ್ರಾನ್ಸಿಂದ ಒಂದು ಕಂಪ್ನಿಯವನೊಬ್ಬ ಬಂದಿದ್ದ, ಅವನು ಕ್ಯಾಮೋಫ್ಲೇಜ್ ನೆಟ್ಟು ಇದು ಮಾಡೋಕ್ಕೆ, ಟ್ರಯಲ್ ಮಾಡೋಕ್ಕೆ. ಸೊ ಅವನ ಜೊತೆ ನಾನು ಹಂಗೆ ಮಾತಾಡ್ತಿದ್ದಾಗ ಅವ್ರು ಹೇಳಿದ್ ಕೇಳಿ ನನಗೆ ಆಶ್ಚರ್ಯ ಆಯಿತು. ಅವ್ರು ಹೇಳಿದ್ರು, ನಂದು ನೆಟ್ಟು ಇಂಡಿಯನ್ ಆರ್ಮಿ ತೊಗೊಳ್ದೇ ಇರ್ಬೋದು, ಯಾವ್ದ್ರಲ್ಲೋ ಫೇಲ್ ಆಗತ್ತೆ ಅಂತ. ನಾವೇನು ಮಾಡ್ತೀವಿ, ಅದು ಡೆಸರ್ಟಲ್ಲಿ ವರ್ಕ್ ಆಗತ್ತಾ ನೋಡ್ತೀವಿ, ಹೈ ಆಲ್ಟಿಟ್ಯೂಡ್ ಲೇ ಸಿಯಾಚಿನಲ್ಲಿ ವರ್ಕ್ ಆಗತ್ತಾ ನೋಡ್ತೀವಿ, ಪ್ಲೇನ್ ಅಮೃತ್ಸರ್, ಪಠಾನ್ಕೋಟ್ ಆ ಥರ ಜಾಗದಲ್ಲಿ ವರ್ಕ್ ಆಗತ್ತಾ ನೋಡ್ತೀವಿ. ಆಮೇಲೆ ಚಿಕ್ಕ ಹಳ್ಳಿ ಗುಡ್ಡಗಳಿದೆ ನಾರ್ತ್ ಈಸ್ಟಲ್ಲಿ, ಅಲ್ಲಿ ವರ್ಕ್ ಆಗತ್ತಾ ನೋಡ್ತೀವಿ. ಇದು 4-5 ಟೆರೈನ್ ಇದೆಯಲ್ಲ, ಇಡೀ ವರ್ಲ್ಡ್ ಅಲ್ಲಿ ಒಂದ್ ಕಡೆ ಎಲ್ಲೂ ಸಿಗಲ್ಲ. ಅದು ಬರೀ ಇಂಡಿಯಾಲೇ ಸಿಗೋದು. ನಾವು ಇಂಡಿಯಾದಿಂದ ಹೊರಗಡೆ ಹೋಗೋ ನೆಸೆಸಿಟಿನೇ ಇಲ್ಲ. ಸೊ ಅವ್ನು ಫ್ರಾನ್ಸ್ ಅವ್ನು ಬಂದವನು ಅವ್ನು ಹೇಳ್ತಾ ಇದ್ದ, ನಂದು ಪಾಸ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ನಿಮ್ದು ಟ್ರಯಲ್ ರಿಪೋರ್ಟ್ ಬರುತ್ತಲ್ಲ, ನಮ್ದು ಟ್ರಯಲ್ ರಿಪೋರ್ಟ್ ಒಂದು ಕೊಡ್ತೀವಿ, ನಂಗೆ ಆ ಟ್ರಯಲ್ ರಿಪೋರ್ಟ್ ಕಾಪಿ ಬರುತ್ತೆ, ಅದರಲ್ಲಿ ನಂದು ಹೇಗಿತ್ತು ಪರ್ಫಾರ್ಮೆನ್ಸ್ ಅಂತ ಬರುತ್ತಲ್ಲ, ನಂಗೆ ಅಷ್ಟೇ ಸಾಕು ಅಂತ. ನಾನು ಯಾಕೆ ಅಂದೆ, ಅವ್ನು ಹೇಳ್ತಾನೆ, ನಿಮ್ದು ಒಂದೇ ಆರ್ಮಿ ಈ 5 ಟೆರೈನಲ್ಲೂ ವರ್ಕ್ ಮಾಡುವಂತ ಎಕ್ವಿಪ್ಮೆಂಟ್ ತಗೊಳ್ಳೋದು, ಬೇರೆಯವ್ರಿಗೆಲ್ಲ ಇದು ಬೇಡ. ಇವಾಗ ಆಫ್ರಿಕನ್ ಆರ್ಮಿ ಅವ್ರಿಗೆ ಪ್ಲೇನ್ ಬೇಕು, ಅವ್ನು ನಮ್ದು ನೋಡ್ತಾರೆ, ನಮ್ದು ಪ್ಲೇನಲ್ಲಿ ಹೆಂಗ್ ವರ್ಕ್ ಆಗಿದೆ ಅಂತ, ಸಖತ್ತಾಗಿ ವರ್ಕ್ ಆಗಿದೆ, ಹಿ ವಿಲ್ ಅಕ್ಸೆಪ್ಟ್ ಮೈ ಪ್ರಾಡಕ್ಟ್. ಸೊ ಅದಕ್ಕೆ ಅವ್ನು ಹೇಳ್ತಾರೆ, ನಾವು ವಿ ವಿಲ್ ಲುಕ್ ಫಾರ್ವರ್ಡ್, ನೀವೇನಾದ್ರು ಟ್ರಯಲ್ ಕರಿತೀರಾ ಅಂತ. ನಮ್ಗೆ ಆಸೆ ನಿಮ್ದು ಟ್ರಯಲಲ್ಲಿ ನಾವು ಇದು ಮಾಡೋಕ್ಕೆ ಅಂತ. ಅಂಡ್ ನಮ್ದು ಟ್ರಯಲ್ಸು, ಅವ್ನು ಹೇಳ್ತಾನೆ, ನಿಮ್ದು ಟ್ರಯಲ್ಸಲ್ಲಿ ಎಷ್ಟು ಆನೆಸ್ಟ್ ಆಗಿ ನಡೆಯುತ್ತೆ ಅಂದರೆ, ಇನ್ಫ್ಲೂಯೆನ್ಸು, ದುಡ್ಡು, ಮಣ್ಣು ಮಸಿ, ನೀವು ಕೇಳಿರ್ಬೋದು, ಅದು ನಡೀತಾ ಇದೆ, ಇದು ನಡೀತಾ ಇದೆ, ನಾನೇ ನೋಡಿದ್ದೀನಿ ಕಣ್ಣಾರೆ. ಅವ್ರುಗಳೇ ಹೇಳ್ತಾರೆ, ನಿಮ್ದ್ರಲ್ಲಿ ಯಾವನು ಇನ್ಫ್ಲೂಯೆನ್ಸ್ ಮಾಡೋಕ್ಕಾಗಲ್ಲ. ಇನ್ಫ್ಯಾಕ್ಟ್ ನಮ್ಗೆ ಓವರ್ ಸ್ಟ್ರಿಕ್ಟ್ ಟ್ರಯಲ್ ಮಾಡೋಕೆ ನಮ್ಗೆ ಹೆದರಿಕೆ. ಅವ್ನಿಗೆ ಎಸ್ ಅಂತ ಹೇಳಿದ್ರೆ ನಮ್ಮ ಸುಪೀರಿಯರ್ ಆಫೀಸರ್ ಏನು ಅದಂಗೆ ಎಸ್ ಹೇಳ್ಬಿಟ್ಟೆ ಅಂತ ಕೇಳ್ತಾರೋ ಏನೋ ಅಂತ. ಸೊ ನಾವು ಅದನ್ನ ಜಸ್ಟಿಫೈ ಮಾಡ್ಬೇಕು, ಯಾಕೆ ಎಸ್ ಹೇಳ್ತಾ ಜಸ್ಟಿಫೈ ಮಾಡ್ತೀವಿ ನಾವು. ಅಂಡ್ ಅವ್ರನ್ನ ಕರಿತೀವಿ, ಸರ್ ಬಂದು ನೋಡಿ ಇದು ವರ್ಕ್ ಆಗ್ತಾ ಇದೆ, ಸೊ ದಟ್ ನಾ ಎಸ್ ಬರೀತಾ ಇದ್ದೀನಿ ಅಂತ. ಸೊ ಆ ಹೆದರಿಕೆಯಲ್ಲಿ ಎಲ್ಲ ಟ್ರಯಲ್ ಮಾಡ್ತಾರೆ.
ನಿಮ್ಮಷ್ಟು ಟ್ರಯಲ್ ಯಾರು ಮಾಡಲ್ಲ. ನೀವು ಕೇಳಿರ್ಬೋದು ಏರ್ ಫೋರ್ಸ್ದು 36,000 ಕೋಟಿ ತಗೋಬೇಕು ಅದು ಇದು ಅಂತ, ಕೊನೆಗೆ ರಾಫೆಲ್ ತಗೊಂಡ್ವಿ ನಾವು. ಅದು ಮುಂದಕ್ಕೆ ಯಾಕೆ ಹೋಗ್ತಾ ಇರ್ಲಿಲ್ಲ? ಯಾವ್ದೋ ಒಂದು ಸ್ಮಾಲ್ ಇದ್ರಲ್ಲಿ ಅದು ಪಾಸ್ ಆಗಿರಲ್ಲ, ಯಾವ್ದೋ ಒಂದು ಚಿಕ್ಕ ಇದ್ರಲ್ಲಿ. ಸೊ ಅವಾಗ ಯಾರು ಟ್ರಯಲ್ ಆಫೀಸರ್ ಅದನ್ನ ಪಾಸ್ ಮಾಡಕ್ ರೆಡಿ ಇರಲ್ಲ. ಬೈ ನೀನ್ ಫೇಲ್ ಆಗ್ತಾ ಇದೆಯಾ ಇದ್ರಲ್ಲಿ ಅಂತ. ಆಗಲ್ಲ. ಬಟ್ ನೀವು ಅದನ್ನ ತಗೊಳ್ದೆ ರಿಜೆಕ್ಟ್ ಮಾಡಿ 2 ಪ್ರಾಬ್ಲಮ್ ಇದೆ. ಒಂದು, ನೀವು ರಿಜೆಕ್ಟ್ ಮಾಡ್ಬೋದು, ಬಟ್ ನೀವು ರಿಜೆಕ್ಟ್ ಮಾಡಿದ್ರೆ 5 ವರ್ಷ ನಿಮ್ಗೆ ಇನ್ನೇನು ಸಿಗಲ್ಲ. ಯಾಕಂದ್ರೆ ಅವ್ನು ಅದನ್ನ ರಿಪೇರಿ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ಇನ್ನು 5 ವರ್ಷ ಬೇಕು. ಸೊ ನಿಮ್ಗೆ 5 ವರ್ಷ ನಿಮ್ಗೆ ವ್ಯಾಕ್ಯೂಮ್ ಎಕ್ವಿಪ್ಮೆಂಟೇ ಇರಲ್ಲ. ಇಲ್ಲ ನೀವು ಅದನ್ನ ಕಾಂಪ್ರಮೈಸ್ ಮಾಡಿ ತಗೋಬೇಕು. ಅದಕ್ಕೆ ನಾವು ಇವಾಗ ಏನ್ ಮಾಡ್ತಾ ಇದೀವಿ, ಇದೆಲ್ಲ ಆದಾಗಿಂದ ನೀವು ನೋಡಿರ್ಬೋದು, ತೇಜಾಸ್ ಮಾರ್ಕ್ 1 ಅಂತೀವಿ ನಾವು. ತೇಜಾಸ್ ಮಾರ್ಕ್ 1 ತಗೊಂಡಿದೀವಿ ಈಗ ಏರ್ಫೋರ್ಸ್ ಅವರು. ಆ ಮಾರ್ಕ್ 1 ಫುಲ್ ಯೂಸ್ ಮಾಡಿ ಅದ್ರಲ್ಲಿ ಏನೇನ್ ಕಡಿಮೆ ಇದೆ ಅದನ್ನ ಅವ್ರು ಬರೀತಾರೆ. ಸೊ ಅದನ್ನ ಅವ್ರು ಏನ್ ಮಾಡ್ತಾರೆ, ಮಾರ್ಕ್ 2 ಮಾಡ್ತಾರೆ. ಈಗ ಮಾರ್ಕ್ 2 ಕೊಂಡ್ಕೋತೀವಿ ನಾವು. ಅದ್ರಲ್ಲಿ ಏನೇನ್ ಕಡಿಮೆ ಇದೆ ಮಾರ್ಕ್ 3, ಆಮೇಲೆ ಒಂದು 4-5 ಆದ್ಮೇಲೆ ಅದು ಕರೆಕ್ಟ್ ಫುಲ್ ನಮ್ಗೆ ಏನ್ ಬೇಕೋ ಅದು ಬರುತ್ತೆ ಪ್ರಾಡಕ್ಟ್. ಸೊ ಈಗ ಆ ತರ ಮಾಡ್ತಾ ಇದ್ದಾರೆ ಇಂಡಿಯನ್ ಆರ್ಮಿನು. ಸೊ ಇಂಡಿಯನ್ ಆರ್ಮಿ ಇಸ್ ಎ ಫ್ಯಾಂಟಾಸ್ಟಿಕ್ ಆರ್ಮಿ. ಅಂಡ್ ನಮ್ದ್ರಲ್ಲಿ ಗ್ರೂಪಿಸಮ್, ಇವಾಗ ನಮ್ದು ಯೂನಿಟ್ ಇದೆ ಅಂತ ಹೇಳಿದ್ನಲ್ಲ, ನಾವೇನ್ ಯೂನಿಟ್, ನಮ್ ತಂಬಿ ಯೂನಿಟ್ ಅಲ್ಲ, ನಾವು ತಂಬಿ ಸ್ಯಾಪರ್ಸ್ ಅಂತ. ತಂಬಿ ಸ್ಯಾಪರ್ಸ್ ನಾವು ಪೊಂಗಲ್ ಮಾಡ್ತೀವಿ ಗ್ರ್ಯಾಂಡ್ ಆಗಿ, ಓಣಂ ಮಾಡ್ತೀವಿ ಗ್ರ್ಯಾಂಡ್ ಆಗಿ, ಕ್ರಿಸ್ಮಸ್ ಮಾಡ್ತೀವಿ ಗ್ರ್ಯಾಂಡ್ ಆಗಿ, ಗುರುಪುರಬ್ ಮಾಡ್ತೀವಿ ಗ್ರ್ಯಾಂಡ್ ಆಗಿ. ಮਤಲಬ್ ನಾವು ಜನ, ಜಾತಿ, ಗ್ರೂಪು, ಈ ಯಾವ ಲ್ಯಾಂಗ್ವೇಜು ಅದು ಇದು ಏನು ನೋಡಲ್ಲ, ಎಲ್ಲ ಒಂದೇ. ಅಂಡ್ ಎವ್ರಿ ಟ್ಯೂಸ್ಡೇ, ವಾರಕ್ಕೆ 1 ದಿವಸ ನಮ್ಗೆ ಮಂದಿರ್ ಪೆರೇಡ್ ಇರುತ್ತೆ. ಎಲ್ಲಾ ಮಂದಿರ್ ಬರ್ಬೇಕು, ಅವ್ನು ಯಾವ ಜಾತಿ ಇರಾದ್ರೂ ಏನು ನಮ್ಗೆ ಕೇರ್ ಇಲ್ಲ. ಎಲ್ಲ ಮಂದಿರಿಗೆ ಬರ್ತಾರೆ, ಎಲ್ಲ ಕೂತ್ಕೋತಾರೆ, ಎಲ್ಲ ಭಜನೆ ಮಾಡ್ತಾರೆ, ಎಲ್ಲ ವಾಪಸ್ ಹೋಗ್ತಾರೆ. ಆಮೇಲೆ ಇವ್ರದ್ದು ಮುಸ್ಲಿಮ್ಸ್ದು ಹಬ್ಬಗಳು ಬಂದ್ರೆ ಎಲ್ಲ ಒಟ್ಟಿಗೆ ಸೆಲೆಬ್ರೇಟ್ ಮಾಡ್ತೀವಿ. ಅವ್ರದೇ ಒಂದು ಸೆಪರೇಟ್ ಇದಿರುತ್ತೆ, ಇದಿರುತ್ತೆ, ಮಸೀದಿ ಇರುತ್ತೆ. ಸೊ ಅಲ್ಲಿ ನಾವೆಲ್ಲ ಆಫೀಸರ್ಸ್ ಎಲ್ಲ ಹೋಗ್ತೀವಿ, ನಮ್ ಜಾತಿ ಗೀತಿ ಏನಿಲ್ಲ, ಅವ್ರ ಜೊತೆ ಹೋಗಿ ಅವ್ರದ್ದು ಸೆಲೆಬ್ರೇಟ್ ಮಾಡ್ತೀವಿ. ಕೀರು ಇದು ಎಕ್ಸ್ಚೇಂಜ್ ಎಲ್ಲ ಮಾಡ್ತೀವಿ. ಸೊ ದಟ್ ಈಸ್ ಇಂಡಿಯನ್ ಆರ್ಮಿ. ಇಂಡಿಯನ್ ಆರ್ಮಿ ಅಷ್ಟು ಧರ್ಮ ನಿರಪೇಕ್ಷತೆ ಅಂತ ನಾವು ಹೊರಗಡೆ ಮಾತಾಡ್ಕೋತೀವಿ ಹೊರತು ಅದನ್ನ ಯಾರು ಫಾಲೋ ಮಾಡಲ್ಲ. ಬಟ್ ಇಂಡಿಯನ್ ಆರ್ಮಿ ಇಸ್ ಒನ್ ವೇರ್ ವಿ ಆಕ್ಚುಲಿ ಫಾಲೋ ಇಟ್. ನೀವು ಹೇಳ್ತಾ ಇದ್ರೆ ನಮ್ಮ ಇಂಡಿಯನ್ ಆರ್ಮಿ ಅನ್ನೋದೇ ಒಂದು ಕಂಟ್ರೋಲ್ ಇದ್ಬಿಟ್ಟಿದ್ರೆ ನಮ್ ದೇಶ ಎಲ್ಲೋ ಇರ್ಬಿಡುತ್ತೆ. ಯಾವ್ದು ಇಲ್ಲ, ನೀವ್ ಹೇಳ್ತಾ ಇದ್ರೆ ನೀವಲ್ಲಿ ಎಲ್ಲ ಒಂದೇ ಅಂತ. ಮತ್ತೆ ಈಗ ನೀವು ಎಲ್ಲ ಉದಾಹರಣೆ ಬೇರೆ ದೇಶದವರೆಲ್ಲ ನೀವು ಉದಾಹರಣೆ ನೋಡಿ ಅವರೇ ಹೇಳ್ತಿದ್ರು. ಅಂದ್ರೆ ಆ ಡಿಸಿಪ್ಲಿನ್ ಅನ್ನೋದು ಕಂಟ್ರೋಲ್ ಇಂದ ಬರ್ತಿತ್ತು, ಒಳಗಡೆ ನಿಮ್ ಇದರಿಂದ ಬರ್ತಿತ್ತು ಅನ್ಸುತ್ತೆ. ನಿಮ್ಮ ಒಳಗಡೆ ಮನಸ್ಸಿಂದ ಬರ್ತಿತ್ತು ಒಂದಿದ್ದು. ಇಂಡಿಯನ್ ಫ್ಲಾಗ್ ಇದೆಯಲ್ಲ ಅದಕ್ಕೆ ತುಂಬಾ ನಾವು ಈಗ ನಾನ್ ಮೊನ್ನೆ ತಮಿಳ್ನಾಡು ಕುಪ್ಪಸ್ವಾಮಿ ಅಂತ ಅವರು ಇದ್ರಲ್ಲಿ ಇದ್ದವ್ರು ಸರ್, ಕೊನೆಗೆ ಬಂದು ನಿಮ್ಮ ಕನ್ಸ್ಟ್ರಕ್ಷನ್ ಗೆ ಬಂದು ಸ್ಕಿಲ್ ಇದಕ್ಕೆ ಇವತ್ತು ನನ್ಗೆ ವಾರ್ ನಡ್ರೆ ನಾಳೆಗೆ ಬಂದು ಜಾಯ್ನ್ ಆಗುವ ಅಂತ ನಾನು ರೆಡಿ. ಅಂದ್ರೆ ಅದು ಆ ಪ್ರೇಮ ಅದು ಅಷ್ಟಿದೆ, ಅದು ಬಹಳ ಸಂತೋಷ. ಆಮೇಲೆ ಇನ್ನೊಂದು ಕೊನೆಯ ಕ್ವಶನ್ ಸರ್, ಇದು ಒಂದು ಕನ್ಸ್ಟ್ರಕ್ಷನ್ ನಿಮ್ ಜರ್ನಿ ನಾನು ಹೇಳಿದ್ನಲ್ಲ, ನಿಮ್ದು 1 ತಿಂಗಳಾದ್ರೂ ಅದು ಮುಗಿಯೋದ್ ಕತೆ. ಮತ್ತೆ ಒಂದು ಟೈಮ್ ಅನ್ನೋ ಒಂದು ಇದ್ದಿರೋದ್ರಿಂದ ಒಂದು ಅಷ್ಟೇ ಕ್ವಿಕ್ ಆಗಿ ಹೋಗ್ತಾ ಇದ್ವಿ. ಈಗ ನೀವ್ ಹೇಳ್ತಾ ಇದ್ರಿ ಒಂದು ಕೊನೆಯಲ್ಲಿ ಮಾತ್ರ 3 ವರ್ಷ ಮಗಳಿಗೋಸ್ಕರ, ಯಾಕಂದ್ರೆ ಒಂದ್ ಟೈಮ್ ಮದ್ವೆ ಹೋದ್ಮೇಲೆ ನೀವು ನೋಡಿ ನಿಮ್ ಉದಾಂಪುರಿಂದ ಅವರೆಲ್ಲ ಇಲ್ಲಿ ಬೆಂಗಳೂರು ಬಂದ್ರು, ತಂದೆ ತಾಯಿಗಳು ಮಿಸ್ ಮಾಡ್ಕೊಂಡ್ರಿ. ಇದೆಲ್ಲ ಒಂಥರ ಕೊನೆಯಲ್ಲಿ ಕೇಳೋ ಕ್ವಶನ್, ಯಾವ ತರ ಫೀಲಿಂಗ್ಸ್ ಆಗ್ತಿದೆ? ಯಾಕೆ ನಾವು ಹ್ಯೂಮನ್ ಬೀಯಿಂಗ್ಸ್, ನಾವು ಮನ್ಸನೇ, ನಮ್ದು ಒಂದ್ ಫ್ಯಾಮಿಲಿ ಒಂದ್ ಇದು ಅನ್ನೋದೆಲ್ಲ ಇರುತ್ತೆ. ನೀವು ಅಷ್ಟು ದೂರ ಇರ್ತೀವಿ, ಇಲ್ಲಿ ತಂದೆ ತಾಯಿಗಳು ಏನೋ ಒಂದ್ ಕಷ್ಟ ಆಗ್ತಿತ್ತು, ಇಲ್ಲ ಏನಿರ್ತಿತ್ತು, ಇದೆಲ್ಲ ಹೆಂಗ್ ಬ್ಯಾಲೆನ್ಸ್ ಮಾಡ್ತೀವಿ ನೋಡಿ. ಅದು ಏನಾಗುತ್ತೆ, ನಾವು ಹೋದ ಟೈಮಲ್ಲಿ ಈ ಇದಿರ್ಲಿಲ್ಲ, ಮೊಬೈಲ್ ಎಲ್ಲ ಪತ್ರದಲ್ಲೇ ಎಲ್ಲ. ಅದು 1 ವಾರ ಡಿಲೇಡ್ ಆಗಿ ಬರೋದು. ಬಟ್ ಅದು ಇನ್ಸಿಡೆಂಟ್ ಆಗೋಗಿರೋದು, ಅದು ನಮ್ಗೆ ಬರೋ ಅಷ್ಟೊತ್ತಲ್ಲಿ ಏನಾರು ಆಗಿದೆ ಇದು. ಸೊ ನಮ್ಗೆ ಆತರ ಪತ್ರ ಬಂದಾಗ ಏನಾರು ಆಗಿದೆ ಅಂದ್ರೆ ನಾವು ಓಡೋಗಿ STD ಬೂತ್ ಹೋಗ್ತಾ ಇದ್ವಿ. ನಾವಿವಾಗ ಸುಕ್ನಾ ನಾನು ಎಕ್ಸಾಂಪಲ್ ಕೊಟ್ರೆ, ಮೋಟರ್ ಬೈಕ್ ಹಾಕೊಂಡು 30 ಕಿಲೋಮೀಟರ್ ಬೇಕು STD ಬೂತ್ಗೆ. ನಾವು STD ಬೂತ್ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಕ್ಯೂ ಇರೋದು, ಕ್ಯೂ ನಿಂತ್ಕೊಂಡು ರಾತ್ರಿ ಹೋದ್ರೆ ಸ್ವಲ್ಪ ಕಡಿಮೆ ಜನ ಅಂತ ಹೇಳಿ ನಾವು ರಾತ್ರಿ ಹೋಗ್ತಾ ಇದ್ವಿ. ಕ್ಯೂನಲ್ಲಿ STD ಬೂತ್ ಇಂದ ಮನೆ ಪಕ್ಕದಲ್ಲಿ, ನಮ್ಮ ಮನೇಲಿ ಫೋನೇ ಇರ್ತಾ ಇರ್ಲಿಲ್ಲ, ಪಕ್ಕದಲ್ಲಿ ಎಲ್ಲಿದ್ಯೋ ಅಲ್ಲಿಗೆ ಫೋನ್ ಮಾಡಿ ದಯವಿಟ್ಟು ಕರೀರಿ ಅಂತ ಹೇಳಿ ಅವ್ರನ್ನ ಕರೆದು ಇದೆಲ್ಲ ನಡೆಯೋದು. ಈ ತರ ಎಲ್ಲ ಏನಾಗ್ತಿದೆ ಅಂತ. ಸೊ ನಮ್ಮ ಮನೇಲಿ ನನ್ನ ಬ್ರದರ್, ಯಂಗರ್ ಬ್ರದರ್ ಇದ್ದ. ಸೊ ಹಿ ವಾಸ್ ಏಬಲ್ ಟು ಹ್ಯಾಂಡಲ್ ಮೋಸ್ಟ್ ಆಫ್ ದಿ ಥಿಂಗ್ಸ್ ಎಲ್ಲ ಇಲ್ಲಿ ನಡೆದಿರೋದಲ್ಲ. ಅಂಡ್ ಇವ್ರ ಮನೇಲಿ ಇವಳೇ ಹೆಣ್ಮಕ್ಳು ಇಬ್ರು. ಸೊ ಇವ್ರದೆಲ್ಲ ಶಿ ಈಸ್ ದಿ ಎಲ್ಡರ್. ಸೊ ಇವ್ರ ಮನೆ ಕಡೆನೂ ಏನೇನ್ ಆಗ್ತಾ ಇತ್ತು ಆ ಟೈಮಲ್ಲೆಲ್ಲ ನಾವು ಎಮರ್ಜೆನ್ಸಿಲಿ ಬರ್ಬೇಕು ಅಂದ್ರೆ ಬರ್ತಾ ಇದ್ವಿ. ಅವ್ರ ಫಾದರ್ ಹುಷಾರ್ ತಪ್ಪೋಯ್ತು, ನಾವು ಲಕ್ನೋಲ್ಲಿ ಇದ್ವಿ. ಸೊ ಇಮಿಡಿಯೇಟ್ ಆಗಿ ನಾವು ಬಂದ್ವಿ. ಸೊ ಅದು ಏನು ಮಾಡೋಕ್ಕಾಗಲ್ಲ ಆದರೆ, ಬಿಕಾಸ್ ವಿ ಆರ್ ಫಾರ್ ಅವೇ. ನಾವು ಇದ್ದಿದ್ದ ಕಡೆ ಎಲ್ಲ ಇವ್ರನ್ನೆಲ್ಲ ಕರ್ಸ್ಕೊಂಡಿದ್ದೀವಿ. ಬಟ್ ಅದು ರಿಗ್ರೆಟ್ ಇರುತ್ತೆ, ನಾವು ಜೊತೆಗೆ ಇರಲಿಲ್ಲ ಜಾಸ್ತಿ ಅಂತ. ಸೊ ಅದೇನಾಗುತ್ತೆ, ನಾವು ರಿಟೈರ್ ಆದ್ಮೇಲೆ, ಸೊ ಇವಾಗ ನಾವೆಲ್ಲ ಎಲ್ಲದಕ್ಕೂ ಸೇರ್ತೀವಿ. ಈಗ ಯಾರ್ದಾರು ಬರ್ತ್ಡೇ ಅದು ಸುಮ್ಮನೆ ನೆಪ, ಬರ್ತ್ಡೇ ಎಲ್ಲಾರು ಸೇರೋದು ಇವಾಗ. ಬ್ಯಾಲೆನ್ಸ್ ಇವಾಗ ಮಾಡ್ತೀವಿ ನಾವು. ದಟ್ ಈಸ್ ದ ಥಿಂಗ್. ಅಂದ್ರೆ ಅದು ಫಸ್ಟ್ ನೇಸನ್ ಫಸ್ಟ್ ನೀವು. ತುಂಬಾ ಫಂಕ್ಷನ್, ನನ್ನ ತಮ್ಮನ ಮದ್ವೆಗೆ ನಾ ಬರಕ್ಕಾಗಲಿಲ್ಲ, ಲೀವೇ ಸಿಗ್ಲಿಲ್ಲ.
ಬರಕ್ಕಾಗಿಲ್ಲ. ಇವ್ರು ನನ್ನ ಮಗಳು ವೈಫೈ ಬಂದಿದ್ದೀವಿ, ತಮ್ಮನ ಮದುವೆಗೆ ಬರಕ್ಕಾಗಿಲ್ಲ. ಆ ಸ್ಥಿತಿಲಿ ಇರ್ತೀವಿ ನಾವು. ಅಪರಾಕ್ರಮ ಅದು ಇದು ಡಿಪ್ಲಾಯ್ಮೆಂಟ್ ಆಗ್ಬಿಟ್ಟಿರುತ್ತೆ, ಲೀವ್ ಚಾನ್ಸೇ ಇಲ್ಲ. ನಿಮ್ ಕೇಳಕ್ಕೆ ಆಗಲ್ಲ, ಯಾಕಂದ್ರೆ ನೀವ್ ಇನ್ಯಾರಿಗೂ ಲೀವ್ ಕೊಡೋ ಸ್ಥಿತಿಲಿ ಇರಲ್ಲ. ನಾವೇ ಬೇರೆಯವ್ರು ಕೊಡದ್ಮೇಲೆ ನಾವೇ ಹೆಂಗ್ ಲೀವ್ ತಗೊಳಕ್ಕಾಗಲ್ಲ, ಆ ಸ್ಥಿತಿಲಿ ಇರ್ತೀವಿ. ತುಂಬಾ ಕಷ್ಟ. ಆ ತರದ್ದೆಲ್ಲ ನಾನು ಎಷ್ಟೋ ಜನ ಕಸಿನ್ಗಳು ಅವ್ರದ್ದೆಲ್ಲ ಮ್ಯಾರೇಜ್ಗಳ ಅವೆಲ್ಲ ಮಿಸ್ ಆಗ್ಬಿಟ್ಟಿದೆ. ಯಾರು ಇವಾಗ ಆ ಕಸಿನ್ಗಳು ಗೊತ್ತೇ ಆಗಲ್ಲ, ಆ ತರ ಆಗ್ಬಿಟ್ಟಿದೆ. ಗ್ಯಾಪ್ ಆಗ್ಬಿಡುತ್ತೆ. ಅವ್ರ ಮಕ್ಕಳದು ಸೆಕೆಂಡ್ ಜನರೇಷನ್ ಇದೆಯಲ್ಲ, ನಮ್ ಜನರೇಷನ್ ಎಲ್ಲ ಗೊತ್ತು, ಅವ್ರ ಮಕ್ಳದೆಲ್ಲ ನಮ್ ಕಟ್ ಆಫ್ ಆಗ್ಬಿಟ್ಟಿದೆ. ಯಾಕಂದ್ರೆ ನಾವು ಆ ಟೈಮಲ್ಲಿ ಈ ಊರಲ್ಲೇ ಇರ್ಲಿಲ್ಲ. ಅವ್ರ ಮಗಳು ಮದ್ವೆ ಅದು ಬರ್ತ್ಡೇ ಎಲ್ಲ ಗೊತ್ತಿಲ್ಲ. ಸೊ ಅದೊಂದು ಸ್ವಲ್ಪ ಕಷ್ಟಕರವಾದ. ಬಟ್ ಅದೇ ಒಂದ್ ಪಡ್ಕೋಬೇಕಾದ್ರೆ ಒಂದ್ ಬಿಡ್ಬೇಕು ಅನ್ನೋ ದೇಶಕ್ಕೋಸ್ಕರ ನೀವು ನಿಮ್ಮ ಆ ಒಂದು ಎಲ್ಲೇ ಒಂದು ಮಿಸ್ ಆಗಿದೆ. ಬಟ್ ಇರ್ಲಿ ಸರ್, ಅದು ಯಾಕಂದ್ರೆ ನಾವು ನೂರಾರು ಜನನ ಲಕ್ಷಾಂತರ ಜನನ ಒಂದು ರಕ್ಷಣೆ ಮಾಡೋ ಒಂದು ಕರ್ತವ್ಯದಿಂದ ಆಗಿದ್ರೆ ಬಹಳ. ನೀವು ಈಗ ಒಂದು 30 ವರ್ಷ ಜರ್ನಿಲಿ ಏನಾರ ಒಂದು ನೆನ್ಕೊಳ್ಳಂತದ್ದು, ಈಗ ನಿಮ್ಗೆ ಒಂದು ಅವಾರ್ಡ್ ಬಂದಿರೋದನ್ನ ಕೇಳಿಲ್ಲ, ನೀವು ಪ್ರಮೋಷನ್ಗಳಲ್ಲಿ ಹೇಳಿದ್ರೆ ನೆಕ್ಸ್ಟ್ ಲೆವೆಲ್ ಆತರ ನಿಮ್ಗೆ ಒಂದು ಅವಾರ್ಡ್ ಒಂಚೂರು ಹೇಳಿ, ಒಂದು ಭಾವುಕವಾದ ಕ್ಷಣ. ಈಗ ನಿಮ್ಗೆ ಆರ್ಮಿ ಲೈಫಲ್ಲಿ ಸಡನ್ ಆಗಿ ನಾನು ನೆನಪರೋ ಅಂತ ಒಂದು ಕ್ಷಣ ಅಂತ ಯಾವ್ದೋ ಒಂದು ರಿಕಾಲ್ ಮಾಡ್ಕೊಳ್ಬಹುದು ನೀವು. ನನಗೆ ಟೋಟಲ್ 4 ಅವಾರ್ಡ್ ಬಂತು. ಒಂದು ಅದನ್ನ ಸ್ನೋ ಸುನಾಮಿ ಅಂತ ಹೇಳಿದ್ನಲ್ಲ, ಆ ಟೈಮಲ್ಲಿ ಒಂದು ಕಮೆಂಡೇಶನ್ ಕಾರ್ಡ್. ಆಮೇಲೆ ದಿಮಾಪುರ್ಲಿ ಇದ್ದಾಗ ಒಂದು ಕಮೆಂಡೇಶನ್ ಕಾರ್ಡ್. ಆಮೇಲೆ ಲಕ್ನೋವಲ್ಲಿದ್ದಾಗ ಒಂದು ಕಮೆಂಡೇಶನ್ ಕಾರ್ಡ್. ಆಮೇಲೆ ಶ್ರೀನಗರಲ್ಲಿ ಎಲ್ಲ 2 ವರ್ಷದ್ದು ಕಾರವಾಯಿ ಎಲ್ಲ ನೋಡಿಕೊಂಡು ಅದಕ್ಕೊಂದು ಕಮೆಂಡೇಶನ್ ಕಾರ್ಡ್. ಸೊ ಅದು 4 ನನಗೆ ಅವಾರ್ಡ್ ಬಂದಿತ್ತು. ಆಮೇಲೆ ನೀವು ಹೇಳ್ತಾ ಇದ್ರೆ ಅದೇ ಇದು ನಿಮ್ಮ ರೆಜಿಮೆಂಟ್ಗೆ ನೀವೇ ಒಂದು ಇದಾಗಿ ಎಡ್ಡಾಗಿ ಹೋಗೋದು ಅಪರೂಪ ಸಿಗೋದು ಅಂತ. ಹೌದೌದು, ಅದು ತುಂಬಾ. ಯಾವ ನೀವು ರೆಜಿಮೆಂಟ್ ಅಲ್ಲಿ ನಾವು ಹುಟ್ತೀವಿ ಅಂತೀವಿ. ಐ ಟುಕ್ ಬರ್ತ್ ಇನ್ 15 ಇಂಜಿನಿಯರ್ ರೆಜಿಮೆಂಟ್. ಸೊ ನಾವು ಹುಟ್ಟೋ ಜಾಗ ಅದು. ಸೊ ತಿರ್ಗಾ ನೀವು ಅದನ್ನೇ ನಾವು ಕಮಾಂಡ್ ಮಾಡೋದಿದೆಯಲ್ಲ, ಅದು ತುಂಬಾ ರೇರ್ ಅಪರೂಪದ ಇದು. ಅದು ನಾನು ಐ ವಾಸ್ ವೆರಿ ಲಕ್ಕಿ, ವೆರಿ ವೆರಿ ಲಕ್ಕಿ. ನಮ್ಮಲ್ಲಂತ ದೇವ್ರದ್ದು ಇದು. ಅದು ಭಾವುಕವಾದ ಕ್ಷಣ ಅಂದ್ರೆ ನನಗೆ ಅದು ಬಾಂಬ್ ಬ್ಲಾಸ್ಟ್ ಅನ್ಸುತ್ತೆ. ಯಾಕೆಂದ್ರೆ ನನ್ನ ಮುಂದ್ಗಡೆ ನಮ್ದೇ ಯೂನಿಟ್ ಗಾಡಿ ಇತ್ತು, ಅದ್ರಲ್ಲಿ ಒಂದು ಆಫೀಸರ್ ಕೂತಿದ್ದ, ಅವ್ನ ಹಿಂದ್ಗಡೆ ನಾನು ಬರ್ತಾ ಇದ್ದೆ. ಅದೇನಾಯ್ತು, ನಾನು ಆ ಗಾಡಿಲಿ ಕುತ್ಕೋಬೇಕಾಗಿತ್ತು. ಅದು ನನಗೆ ಹೆಡ್ ಕ್ವಾರ್ಟರ್ ಇದ್ದಾಗ ಒಂದು 10 ನಿಮಿಷ ಡಿಲೇ ಆಗ್ಬಿಡ್ತು. ಸೊ ನಾನು ಅವ್ನಿಗೆ ಹೇಳಿದೆ, ನೀನು ನನ್ನ ಗಾಡಿ ತೊಗೊಂಡೋಗು, ಅದು ಸ್ವಲ್ಪ ಸ್ಲೋ ಮೂಮೆಂಟ್, ಅದು ದೊಡ್ಡ ಗಾಡಿ ಇತ್ತದು, ನೀನು ನನ್ನ ಗಾಡಿ ತೊಗೊಂಡು ಮುಂದೆ ಹೊಟ್ಟೋಗು, ನಾನು ನಿನ್ನ ಗಾಡಿ ತೊಗೊಂಡು ಫಾಸ್ಟಾಗಿ ಬಂದ್ಬಿಟ್ಟು ಸೇರ್ಕೋತೀನಿ, ಯಾಕೆ ನಾನು 10 ಮಿನಿಟ್ಸ್ ಡಿಲೇ ಇದೆ ಅಂತ. ಸೊ ಅವ್ನ ಪಾಪ ಆ ಗಾಡಿ ತೊಗೊಂಡು ಹೋದ. ಮೋಸ್ಟ್ ಪ್ರಾಬಬಲಿ ದೇ ವುಡ್ ಹ್ಯಾವ್ ಟಾರ್ಗೆಟೆಡ್ ದಟ್ ವೆಹಿಕಲ್ ಥಿಂಕಿಂಗ್ ದಟ್ CO ವಿಲ್ ಬಿ ದೇರ್ ಅಂತ. CO ಇಸ್ ಎ ಬಿಗ್ ಟಾರ್ಗೆಟ್ ಅಲ್ಲೆಲ್ಲ. ನಾನು ಬಂದು ಜಾಯಿನ್ ಆದೆ. ಜಾಯಿನ್ ಆಗಿ ಒಂದು 5 ಮಿನಿಟ್ಸ್ ಅಷ್ಟೇ ಅವ್ನಿಗೆ ಫೋನ್ ಮಾಡಿ ಹೇಳಿದೆ, ಮೊಬೈಲ್ ಬಂದ್ಬಿಟ್ಟಿತ್ತು ಅಷ್ಟೊತ್ತಿಗೆ. ಫೋನ್ ಮಾಡಿ ಹೇಳಿದೆ, ನಾನು ಜಾಯಿನ್ ಆಗಿದ್ದೀನಿ ಹಿಂದ್ಗಡೆ ಅಂತ. ಓಕೆ ಸರ್ ಅಂದ ಅವನು. ಅಲ್ಲೇನಾಯ್ತು, ಒಂದು ಟ್ಯಾಕ್ಸಿ ಸರ್ಕಲ್ ಇತ್ತು, ನಾವು ಹಿಂಗೆ ಸರ್ಕಲ್ನ ಹಿಂಗೆ ಸ್ಕರ್ಟ್ ಮಾಡ್ಕೊಂಡು ಹಿಂಗೆ ಟರ್ನ್ ಹೊಡಿಬೇಕು ನಮ್ದು ಇದು ಯೂನಿಟ್ಗೆ ಹೋಗಕ್ಕೆ. ಆ ಸರ್ಕಲ್ ಹತ್ರ ಒಂದು ಟ್ಯಾಕ್ಸಿ, ಒಂದು ಕಾರ್ ನಿಂತಿತ್ತು. ಸೊ ನಾನು ಇವ್ನು ಲಕ್ಕಿಲಿ ಇವನು ಗಾಡಿ, ಇವನು ಯೂಶಲಿ ನಾವು ಕಾರ್ ಹಿಂಗೆ ನಿಂತಿದ್ರೆ ಯೂಶಲಿ ನಮ್ದು ಇದಲ್ವಾ ಪಕ್ಕದಲ್ಲಿ ಹಿಂಗೆ ಹೋಗ್ತೀವಿ. ಇವನದೇನೋ ಗೊತ್ತಿಲ್ಲ, ಹಿಂಗ್ ಹೊಡೆದ ಟರ್ನ್. ಆ ಮುಂದೆ ಡ್ರೈವರ್ ಅದು ಹಿಂಗ್ ಹೊಡೆದಾಗ ಬ್ಲಾಸ್ಟ್ ಆಯ್ತಿದ್ದು. ಅದು ಹಿಂಗ್ ಸ್ವಲ್ಪ ದೂರ ಡಿಸ್ಟೆನ್ಸ್ ಮಾಡಿದ್ನಲ್ಲ, ಅದರಿಂದಾನೇ ಬಚಾವಾಗಿದೆ. ಬಟ್ ನನ್ನ ಕಣ್ಣಿನ ಎದುರುಗಡೆ ಏನ್ ಕಾಣಿಸ್ತು, ಆ ಗಾಡಿ ಮೇಲೋಗಿ ಒಂದು 10 ಅಡಿ ಮೇಲೋಗಿ ಕೆಳಗಡೆ ಬಿತ್ತು. ಅಂಡ್ ಆ ಗ್ಲಾಸು ಎಲ್ಲ ಹೊಡೆದು ನಮ್ ಗ್ಲಾಸ್ಗಳು ಎಲ್ಲ ಬಿದ್ದು ನಾವು ಓಡೋಗಿ, ನಾನು ಅನ್ಕೊಂಡೆ ಹೋಗ್ಬಿಟ್ರಿ ಇವರು ಅಂತ. ಯಾಕಂದ್ರೆ ಹೊಗೆ, ಬ್ಲಾಸ್ಟ್ ಸೌಂಡು, ಹೊಗೆ ಎಲ್ಲ ಬಂದು ಅನ್ಕೊಂಡೆ ಅಪ್ಪ ಏನಪ್ಪ ಆಯ್ತು ಅಂತ. ಹೋಗಿ ಇದು ಮಾಡಿ ನೋಡಿದ್ರೆ ಅವರೆಲ್ಲ ಇನ್ನು ಕೂಗ್ತಾ ಇದ್ರು, ಅಯ್ಯೋ ಅಮ್ಮ ಇದೆಲ್ಲ ಅಂತ. ಒಬ್ಬ ಕಿವಿ ಕೇಳಿಸ್ತಾ ಇಲ್ಲ, ಕಣ್ಣಲ್ಲಿ ರಕ್ತ ಬರ್ತಾ ಇದೆ, ಇನ್ನೊಂದು ಬಾಡಿ ಎಲ್ಲ ಗ್ಲಾಸ್ ಆಗ್ಬಿಟ್ಟಿತ್ತು. 3 ಜನ ಇದ್ರು ಅದ್ರೊಳಗಡೆ. ಸೊ ನಾವೇನ್ ಮಾಡಿದ್ವಿ, ಆ 3 ಜನ ಫಸ್ಟ್ ಇದು ಮಾಡ್ಬಿಟ್ಟು, ಬೇಕಾದ್ರೆ ವಿ ಡೋಂಟ್ ನೋ ಇನ್ನೊಂದು ಬ್ಲಾಸ್ಟ್ ಆಗತ್ತಾ ಏನು ಅಂತ. ಆ 3 ಜನ ಕರ್ಕೊಂಡು ಬೇರೆ ಕಡೆ ಸ್ವಲ್ಪ ದೂರನೇ ಕರ್ಕೊಂಡು ಹೋಗಿ ಅವ್ರನ್ನ ಎತ್ಕೊಂಡು ಹೋಗಿ, ಆ ಫೀಲ್ಡ್ ತರ ಇತ್ತು ಅಲ್ಲಿ ಮಲಗಿಸ್ಬಿಟ್ಟು ಕೆಳಗಡೆ. ಆಮೇಲೆ ನನ್ನ ಗಾಡಿ ಚಿಕ್ಕದು, ಅವ್ರ 3 ಜನನು ಅದ್ರೊಳಗಡೆ ಮಲಗಿಸೋದ್ ಕಷ್ಟ. ಸೊ ಅದೇ ಲಕ್ಕಿಲಿ ಇನ್ನೊಂದು ಗಾಡಿ ಯಾರ್ದೋ ಬೇರೆ ಯೂನಿಟ್ ಅವ್ರು ಬರ್ತಿತ್ತು, ಅವ್ರದ್ದು ನಿಲ್ಸ್ಬಿಟ್ಟು ಅವ್ರಿಗೆ ಟರ್ನ್ ನೋಡಿಸಿ ನಾನೇನ್ ಮಾಡಿದೆ, ನೀವು 3 ಜನ ಕರ್ಕೊಂಡು ಸೀದಾ ಆಸ್ಪತ್ರೆಗೆ ಕೊಟ್ಟೋಗಿ. ನಾನು ಹೆಡ್ ಕ್ವಾರ್ಟರ್ ಇದ್ನಲ್ಲ, ಅಲ್ಲೇ ಆಸ್ಪತ್ರೆ ಇದೆ, ನಾನು ಫೋನ್ ಮಾಡ್ತೀನಿ ಅವ್ರಿಗೆ, ಡಾಕ್ಟರ್ಗೆ ಅಂತ. ಸೊ ನಾನು ಫೋನ್ ಮಾಡಿದೆ. ನಾನು ಫೋನ್ ಮಾಡ್ಬಿಟ್ಟು ನನ್ನ ಗಾಡಿ ಹಾಕ್ಬಿಟ್ಟು ಅಷ್ಟೊತ್ತಿಗೆ, ಯಾಕಂದ್ರೆ ಪೊಲೀಸ್ ಎಲ್ಲ ಬಂದ್ಬಿಟ್ರು. ಸೊ ಅವ್ರಿಗೆಲ್ಲ ಸ್ವಲ್ಪ ಹೇಳ್ಬೇಕಾಗಿತ್ತು, ಪೊಲೀಸು ಮೀಡಿಯಾ ಅವ್ರ ಜೊತೆ ಎಲ್ಲ ಮಾತಾಡ್ಕೊಂಡು ಪೊಲೀಸ್ಗೆ ಹೇಳಿದೆ, ಈ ತರ ಆ ಗಾಡಿಲೇ ಇದ್ದಿದ್ದು ಅದು ಬಾಂಬು, ಅಂಡ್ ಹಿ ವಾಸ್ ಟಾರ್ಗೆಟಿಂಗ್ ಮೀ ಬಿಕಾಸ್ ದಟ್ ಈಸ್ ಮೈ ವೆಹಿಕಲ್. ಆಮೇಲೆ ನಾನು ಬಂದು ಅವ್ರು ಹೇಳ್ತಾರೆ, ಸರ್ ನೀವು ಹೊಟ್ಟೋಗಿ ಇಂಜಿವ್ರ ಜೊತೆ, ನಾನು ಬಾಕಿ ಎಲ್ಲ ನೋಡ್ಕೋತೀನಿ ಅಂತ ಪೊಲೀಸರು. ಸೊ ನಾನು ಅವ್ರನ್ನ ಕರ್ಕೊಂಡು ಆಸ್ಪತ್ರೆಗೆ ಬರೋಷ್ಟಲ್ಲಿ ಅವ್ರು ಆಲ್ರೆಡಿ ನೋಡಿ, ನಮ್ದು ಆಸ್ಪತ್ರೆಗಳು ಡಾಕ್ಟರ್ಗಳು ಎಷ್ಟು ಡೆಡಿಕೇಟೆಡ್ ಅಂದ್ರೆ, ನಾವೊಂದು ಸುಮ್ಮನೆ ಒಂದು ಫೋನ್ ಹೊಡೆದೆ, ಈ ತರ ಬಾಂಬ್ ಬ್ಲಾಸ್ಟ್ ಆಗಿದೆ, 3 ಜನ ಇಂಜೂರ್ಡು, ನಾನು ಗಾಡೀಲಿ ಕಳಿಸ್ತಾ ಇದ್ದೀನಿ ಅಂತ. ಅವರೆಲ್ಲ ICU ಎಲ್ಲ ರೆಡಿ ಮಾಡಿ ಹೊರಗಡೆ ಅವರೇ ಕಾಯ್ತಾ ಇದ್ದಾರೆ. ಈ ಗಾಡಿ ಹೋದ ತಕ್ಷಣ ಟಕ್ 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 ಅಂತ 3 ಜನನು ಎಳ್ಕೊಂಡು ICU ಕರ್ಕೊಂಡು ಹೋಗಿ, ನಾವು ಹೋಗೋಷ್ಟಲ್ಲ ICU ಇದ್ರು ಅವ್ರು ಆಲ್ರೆಡಿ. ಆಮೇಲೆ ಒಂದು 1 ಅವರ್ ಕಾದೆ ಹೊರಗಡೆ, ICU ಹೊರಗಡೆ. ಅಷ್ಟೊತ್ತಿಗೆ ಅವ್ರು ಬಂದು ಹೇಳಿದ್ರು, ಈ ತರ ಜೀವಕ್ಕೇನು ಯಾರಿಗೂ ಅಪಾಯ ಇಲ್ಲ, ಎಲ್ಲರೂ ಇದಾಗ್ತಾರೆ,
ಬಟ್ ಮೈನರ್ ಇಂಜುರೀಸ್ ಆಗಿದೆ, ನೋಡ್ತೀವಿ ಕಣ್ಣು ಕಿವಿ ಏನಾದ್ರು ಮಾಡೋಕ್ಕಾಗತ್ತಾ ಅಂತ. ಸೊ ನೀವೀಗ ಮನೆಗೆ ಹೋಗಿ ಪರವಾಗಿಲ್ಲ, ಏನು ತೊಂದರೆ ಇಲ್ಲ, ಐ ವಿಲ್ ರಿಮೇನ್ ಇನ್ ಕಾಂಟ್ಯಾಕ್ಟ್ ಅಂತ. ಸೊ ಅದು ನನಗೆ ಒಂಥರ ಭಾವುಕ ಕ್ಷಣ. ಆಮೇಲೆ ಏನು ಖುಷಿಯ ಸಂಗತಿ ಅಂದರೆ ಅವ್ರು 3 ಜನನು ಒಂದು ತಿಂಗಳು ಮುಗಿಸ್ಕೊಂಡು ವಾಪಸ್ ಯೂನಿಟಿಗೆ ಬಂದರು. ಆ್ಯಂಡ್ ಆಫೀಸರ್ ಪರ್ಟಿಕ್ಯುಲರ್ಲಿ ಅವನು ಹಿ ಕಮಾಂಡೆಡ್ ಎ ಯೂನಿಟ್. ನಮ್ಮ ಯೂನಿಟ್ ಅವ್ನಿಗೆ ಸಿಗಲಿಲ್ಲ, ಬಟ್ ಬೇರೆ ಯೂನಿಟ್ ಸಿಕ್ತು. ಸೊ ಹಿ ಬಿಕೇಮ್ ಎ CO. ಅದು ನನಗೆ ಒಂಥರ ಖುಷಿ ಕೊಟ್ಟಿದ್ದ ಕ್ಷಣ. ಯಾಕೆಂದರೆ ಆ ಟೈಮಲ್ಲಿ ಏನು ಬೇಕಾದ್ರೆ ಆಗ್ಬೋದಿತ್ತು. ಸೊ ಅವನಿಗೆ ಇವಾಗಲೂ ಸ್ವಲ್ಪ ಕಿವಿ ಇದಿದೆ, ಬಟ್ ಅದರ್ವೈಸ್ ಈಸ್ ಫೈನ್. ಆ್ಯಂಡ್ ಇನ್ನೊಬ್ಬ ಡ್ರೈವರ್ ಇದ್ನಲ್ಲ, ಅವನಿಗೆ ಒಂದು ಕಣ್ಣು ಡ್ಯಾಮೇಜ್ ಆಯಿತು, ಬಟ್ ದೇವರ್ ಏಬಲ್ ಟು ಪ್ಯಾಚ್ ಅಪ್. ಆಮೇಲೆ ಅವನು ಪ್ರಮೋಷನ್ ಎಲ್ಲ ತಗೊಂಡು ಆಮೇಲೆ ಅವನು ಊರಿಗೆ ಹೋದ. ಅವನು ಸೊ 3 ಜನ ಅದು 3 ಜನ ಉಳ್ಕೊಂಡು ವಾಪಸ್ಸು ಫುಲ್ ಆಕ್ಷನ್ಗೆ ಬಂದಿದ್ದು ನನಗೆ ಭಾಳ ಇದಾಯ್ತು. ನಾನು ಆಗ್ಲೇ ಹೇಳ್ತದೆ, ನಿಮ್ಮದು ಯಾವತ್ತು ನೆವರ್ ಎಂಡಿಂಗು ಅದು ಆಗಲ್ಲ, ಯಾಕಂದ್ರೆ ಅದು ಅನುಭವಿಸ್ತವ್ರಿಗೆ ಗೊತ್ತು. ಇವತ್ತು ಒಂದು ಜನರೇಷನ್, ನೀವೆಲ್ಲ ಹೆಚ್ಚು ಕಡಿಮೆ 1980ಯಲ್ಲೇ ನೀವು ಇಂಜಿನಿಯರಿಂಗ್ ಮುಗಿಸಿ ದೇಶಕ್ಕೋಸ್ಕರ 30 ವರ್ಷ ದುಡಿದ್ರಿ. ಇವತ್ತು ಒಂದು ಬದಲಾವಣೆ ಎಲ್ಲ ಕಾಣ್ತಾ ಇದ್ರಿ, ಎಲ್ಲ ಕೈಗೆ ಸಿಗ್ತಾ ಇದೆ, ಅಂಗೈಲೆ ಮೊಬೈಲಲ್ಲೇ ಎಲ್ಲ ಸಿಗ್ತಾ ಇದೆ. ನಂಗೆ ಇವತ್ತಿನ ಒಂದು ಯುವ ಪೀಳಿಗೆಗೆ, ಈ ಥರದವ್ರಿಗೆ ನಮ್ಮ ದೇಶದ ಪ್ರೇಮದ ಬಗ್ಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ನಾನು ಈ ಯುವ ಪೀಳಿಗೆ ಮೇಲೆ ನನಗೆ ತುಂಬ ನಂಬಿಕೆ ಇದೆ. ಎಸ್ ಸರ್. ತುಂಬ ಟ್ಯಾಲೆಂಟ್ ಇದೆ. ಆ್ಯಂಡ್ ಅವ್ರಿಗಿರೋ ಎಕ್ಸ್ಪೋಜರ್ ನಮಗಿರಲಿಲ್ಲ. ಹೌದು ಸರ್. ಈಗ ಎಲ್ಲ ಅವ್ರಿಗೆ ಗೂಗಲಲ್ಲಿ ಸಿಗುತ್ತೆ, ಏನು ನೋಡಿದ್ರು ಗೂಗಲಲ್ಲಿ ಸಿಗುತ್ತೆ. ಆದರೆ ನಂದು ಒಂದು ಅಡ್ವೈಸ್ ಏನಂದರೆ, ತುಂಬ ಸೋಷಿಯಲ್ ಮೀಡಿಯಾ ಮೇಲೆ ಡಿಪೆಂಡ್ ಆಗದೆ ಬುಕ್ಸಿಂದ ನಾಲೆಡ್ಜ್ ಬರಬೇಕು. ಸೋಷಿಯಲ್ ಮೀಡಿಯಾದಿಂದ ನಾಲೆಡ್ಜ್ ಬರಲ್ಲ. ಬುಕ್ಸಿಂದ ನಾಲೆಡ್ಜ್ ತೊಗೊಳ್ಳಿ, ನ್ಯೂಸ್ ಪೇಪರ್ ಓದಿ, ಬೇರೆ ಬೇರೆ ಲ್ಯಾಂಗ್ವೇಜಸ್ ಕಲ್ತ್ಕೊಳ್ಳಿ. ಇದನ್ನ ಇಟ್ಕೋಬೇಡಿ, ಸಂಕುಚಿತ ಇದಿಟ್ಕೋಬೇಡಿ. ನಿಮ್ಮ ಲ್ಯಾಂಗ್ವೇಜ್ ಬಗ್ಗೆ ಹೆಮ್ಮೆ ಇರಲಿ. ಆದರೆ ನಾವು ಬೇರೆ ಲ್ಯಾಂಗ್ವೇಜ್ನ ಹೇಟ್ ಮಾಡೋ ಸ್ಥಿತಿಗೆ ಹೋಗ್ಬಾರ್ದು. ಎಲ್ಲ ಲ್ಯಾಂಗ್ವೇಜು ನಿಮಗೆ ಬರಬೇಕು. ಯಾಕಂದರೆ ನೀವು ಇಂಡಿಯನ್ ಸಿಟಿಸನ್, ಬರೀ ಇಂಡಿಯನ್ ಸಿಟಿಸನ್ ಆಗಬಾರ್ದು, ನೀವು ವರ್ಲ್ಡ್ ಸಿಟಿಸನ್ ಆಗಬೇಕು. ನೀವು ವರ್ಲ್ಡ್ ಸಿಟಿಸನ್ ಆಗಬೇಕು ಅಂದರೆ ಎಲ್ಲ ಭಾಷೆ ಬಗ್ಗೆ ನಿಮ್ಗೆ ಅಭಿಮಾನ ಇರಬೇಕು, ಎಲ್ಲ ಭಾಷೆ ಬಗ್ಗೆ ನೀವು ಕಲ್ತ್ಕೋಬೇಕು. ನೀವು ನಾನು ಈ ಭಾಷೆ ನಾನು ಕಲ್ತ್ಕೋತೀನಿ ಅಂತ ನಿಮ್ಗೆ ಹೆಮ್ಮೆ ಇರಬೇಕು. ಆ್ಯಂಡ್ ನಿಮ್ಮ ಭಾಷೆ ನೀವು ಬಿಡಬಾರ್ದು. ನಿಮ್ಮದು ಇದು ಕಲ್ಚರು ಅದನ್ನೆಲ್ಲ ನೀವು ಬಲವಾಗಿ ಇದನ್ನು ಸಾಧಿಸ್ಕೊಂಡು ನೀವು ನಿಮ್ಮ ಎಕ್ಸ್ಪೋಜರ್ ಇದೆಯಲ್ಲ ಅದನ್ನು ಬ್ರಾಡ್ ಬೇಸ್ ಮಾಡಬೇಕು. ಆದರೆ ನಂದು ಇದರಿಂದ ದಯವಿಟ್ಟು ಬ್ರಾಡ್ ಬೇಸು ನಿಮಗೆ ವಾಟ್ಸಪ್ಪು ಇಲ್ಲ ಟಿಕ್ಟಾಕು ಇಲ್ಲ ಟ್ವಿಟ್ಟರಿಂದ ನಿಮ್ಗೆ ಬ್ರಾಡ್ ಬೇಸ್ ಆಗಲ್ಲ. ಬುಕ್ಸ್ ಓದಬೇಕು. ನಮ್ಮ ಕನ್ನಡದಲ್ಲೇ ತುಂಬ ಒಳ್ಳೊಳ್ಳೆ ಬುಕ್ಸ್ ಬರೆದಿದ್ದಾರೆ. ಜನಗಳ ಬಗ್ಗೆ ಇರ್ಬೋದು, ಬಯೋಗ್ರಫೀಸ್ ಇರ್ಬೋದು, ಹಿಸ್ಟಾರಿಕಲ್ ಇರ್ಬೋದು, ವಾರ್ ಬಗ್ಗೆ ಇರ್ಬೋದು, ದೇಶದ ಬಗ್ಗೆ ಇರ್ಬೋದು, ತುಂಬ ಬುಕ್ಸ್ ಇದೆ. ಬುಕ್ಸ್ ಓದಬೇಕು. ಬುಕ್ಸಿಂದಾನೇ ನಾಲೆಡ್ಜ್ ಬರೋದು. ಒಂದು ನನಗೆ ತುಂಬ ಇದು ಅಡ್ವೈಸ್, ಅದು ಯಾವಾಗಲೂ ನಾನು ಎಲ್ಲರಿಗೂ ಹೇಳ್ತಾ ಇರ್ತೀನಿ, ಬುಕ್ಸ್ ತೊಗೊಳ್ಳಿ, ಬುಕ್ಸ್ ಕೊಂಡ್ಕೊಳ್ಳಿ, ಬುಕ್ಸ್ ಓದಿ, ಲೈಬ್ರರಿಗೆ ಮೆಂಬರ್ ಆಗಿ, ಲೈಬ್ರರಿಯಿಂದ ನಿಮಗೆ ಪ್ರೇರಣೆ ಬರುತ್ತೆ ಅಂತ. ಆಮೇಲೆ ದೇಶದ ಬಗ್ಗೆ ನಿಮಗೆ ಹೆಮ್ಮೆ ಇರಬೇಕು. ಯಾವುದೇ ದೇಶ ತೊಗೊಳ್ಳಿ ನೀವು, ಇವತ್ತು ಅಮೇರಿಕಾ ಇರ್ಬೋದು, UK ಇರ್ಬೋದು, ಅವ್ರ ಕಷ್ಟ ಇಲ್ಲ ಅಂತಿಲ್ಲ. ಅಥವಾ ಜನಗಳೆಲ್ಲ ತುಂಬ ಏನೋ ಹಾಲು ಹಣ್ಣು ಹಂಪಲಲ್ಲಿ ಇಲ್ಲ, ಅವರು ತುಂಬ ಕಷ್ಟದಲ್ಲೇ ಇದ್ದಾರೆ. ಸೊ ನಮ್ಮ ದೇಶನೂ ಕಷ್ಟದಿಂದ ಮೇಲ್ ಬರ್ತಾ ಇದೆ. ನಾವು 1980 ಇದ್ದಾಗ ನಮ್ಗೆ ಇರೋ ಕಷ್ಟ ಇವಾಗ ನೀವು 2024 ನಿಮ್ಗಿಲ್ಲ. ಅದು ನಾವು ರೇಷನ್ ಅಂಗಡಿಲಿ ಬೆಳಿಗ್ಗೆ 6 ಗಂಟೆಗೆ ನಿಂತ್ಕೊಂಡು ಸೀಮೆ ಎಣ್ಣೆ, ಅಕ್ಕಿ, ಗೋಧಿ ತಂದವ್ರು ನಾವು. ಅದು ನಿಮ್ಗಿಲ್ಲ. ಈಗ ನೀವು ಸುಮ್ಮನೆ ಮೊಬೈಲಲ್ಲೇ ಮನೆ ಮುಂದೆ ಬಂದು ಬಿಡ್ತಾರೆ. ಬಟ್ ನಿಮ್ಮ ಕಷ್ಟ ಬೇರೆ. ನಮ್ಗಿಲ್ದಿರೋ ಕಷ್ಟ ನಿಮ್ಗಿದೆ, ನಿಮ್ಗಿಲ್ದಿರೋ ಕಷ್ಟ ನಮ್ಗಿತ್ತು. ಸೊ ನಿಮ್ಮ ಕಷ್ಟ, ನಿಮ್ಮ ಚಾಲೆಂಜಸ್ಸೇ ಬೇರೆ. ಸೊ ನೀವು ಆ ಚಾಲೆಂಜಸ್ನ ಹೇಗೆ ಮಾಡಬೇಕು ಅಂದರೆ ದೇಶದ ಬಗ್ಗೆ ಹೆಮ್ಮೆ ಇರಬೇಕು, ನಿಮ್ಮದು ಸ್ಟೇಟ್ ಬಗ್ಗೆ, ನಿಮ್ಮದು ಕಲ್ಚರ್ ಬಗ್ಗೆ ಹೆಮ್ಮೆ ಇಟ್ಕೊಂಡು ಓದಬೇಕು. ಓದೋದು ಬಿಟ್ಟರೆ ನಿಮಗೆ ಅದರಲ್ಲಿ ಆಲ್ಟರ್ನೇಟಿವೇ ಇಲ್ಲ. ಆಮೇಲೆ ನೀವು ಏನೇ ಕೆಲಸ ಮಾಡಿದಾಗಲೂ ದೇಶದ ಬಗ್ಗೆ ಯೋಚನೆ ಮಾಡಬೇಕು. ಈ ಕೆಲಸ ನಾನು ಮಾಡಿದ್ರೆ ಸೊಸೈಟಿಗೆ ನೀವು ಚೆನ್ನಾಗಿ ಆಗೋದು ಅಥವಾ ಚೆನ್ನಾಗಿ ಆಗಿರೋದು ಸೊಸೈಟಿಯಿಂದ. ನೋಡಿ, ನೀವು 100 ಜನದಲ್ಲಿ ಒಂದು 30 ಜನಕ್ಕೆ ಆಪರ್ಚುನಿಟಿ ಕೊಡೋದು ಸೊಸೈಟಿ. ಇಲ್ದರೆ ಎಲ್ಲರೂ ಎಲ್ಲ ಆಗ್ಬಿಡ್ಬೋದಲ್ಲ? ಆಗಲ್ಲ. ಸೊಸೈಟಿನೂ ಇಂಪಾರ್ಟೆಂಟು. ಸೊಸೈಟಿನೇ ಚಾನ್ಸ್ ಕೊಡೋದು. ಆಪರ್ಚುನಿಟಿ ಸೊಸೈಟಿಯಿಂದ ಬರುತ್ತೆ. ನೀವು ಇರಬೇಕು. ಹೌದು, ಅದು ನಿಮ್ಗೆ ಅದು ಲಕ್ ಇರಬೇಕು. ಸೊ ನೀವು ಸೊಸೈಟಿಯಿಂದ ಮೇಲ್ ಬಂದಿರೋದ್ರಿಂದ ನೀವು ಸೊಸೈಟಿಗೆ ಕೊಡೋದ್ರ ಬಗ್ಗೆ ಯೋಚನೆ ಮಾಡಬೇಕು. ಸೊ ನೀವು ಯಾವ ಕೆಲಸ ಮಾಡಿದ್ರು ಅಷ್ಟೇ, ಇದರಿಂದ ಈ ಸೊಸೈಟಿಗೆ ಒಳ್ಳೇದಾಗತ್ತಾ? ನೀವು ಆರ್ಮಿಗೆ ಸೇರಿ ದೇಶ ಸೇವೆ ಮಾಡಬೇಕು ಅಂತೇನಿಲ್ಲ. ಅದು ಸೇರಿ ಮಾಡಿದ್ರೆ ಒಳ್ಳೇದು, ಬಟ್ ಅದೇ ಸೇರಿ ಮಾಡಬೇಕು ಅಂತೇನಿಲ್ಲ. ನೀವು ಡಾಕ್ಟರ್ ಆಗ್ಬೋದು, ಇಂಜಿನಿಯರ್ ಆಗ್ಬೋದು, ಇಲ್ಲ ಬ್ಯಾಂಕಲ್ಲಿ ಕೆಲಸದಲ್ಲಿರ್ಬೋದು, ಇಲ್ಲ ಸ್ಟೇಟ್ ಗೌರ್ಮೆಂಟ್ ಕೆಲಸದಲ್ಲಿರ್ಬೋದು, ಕಾರ್ಪೊರೇಷನಲ್ಲಿರ್ಬೋದು, ಏನೇ ಕೆಲಸ ಅದು ಕೆಲಸ ಅನ್ನೋದು ಮೇಲೆ ಕೆಳಗಡೆ ಇಲ್ಲವೇ ಇಲ್ಲ. ಎಲ್ಲ ಕೆಲಸನೂ ದೇವ್ರ ಕೆಲಸ. ಅದೇ ನಮ್ಮ ವಿಧಾನಸಭೆಯಲ್ಲಿ ಬರ್ತಿರೋದು, ದೇವ್ರ ಕೆಲಸ, ಸರ್ಕಾರಿ ಕೆಲಸ, ದೇವ್ರ ಕೆಲಸ. ಸೊ ನೀವು ಯಾವ ಕೆಲಸ ಮಾಡಿದ್ರು ನಾವು ಸೊಸೈಟಿಗೆ ಒಳ್ಳೇದು ಮಾಡ್ತಾ ಇದ್ದೀನ ಅಂತ ಯೋಚನೆ ಮಾಡ್ಕೊಂಡು ಮಾಡಿದ್ರೆ
ನೀವು ಆಟೋಮೆಟಿಕ್ ಆಗಿ ನಾವು ಸೊಸೈಟಿಗೆ ನೀವು ಕಂಟ್ರಿಬ್ಯೂಟ್ ಮಾಡ್ಬೋದು. ಸೊ ಇದು ನನ್ಗೆ ಯುವ ಪೀಳಿಗೆಗೆ ಇದು ಕಳಕಳಿಯ ವಿನಂತಿ. ದಯವಿಟ್ಟು ನಿಮ್ಮ ನಾಲೆಡ್ಜ್ ಬೇಸ್ನ ಇನ್ಕ್ರೀಸ್ ಮಾಡ್ಕೊಳ್ಳಿ. ನಾಲೆಡ್ಜ್ ಬರೋದು ಸೋಷಿಯಲ್ ಮೀಡಿಯಾದಿಂದ ಅಲ್ಲ, ಬುಕ್ಸು, ನ್ಯೂಸ್ ಪೇಪರು, ಡಿಫ್ರೆಂಟ್ ಲ್ಯಾಂಗ್ವೇಜಸ್ಸು, ಡಿಫ್ರೆಂಟ್ ಇದು ಡಾಕ್ಯುಮೆಂಟ್ರೀಸು, ಹಿಸ್ಟ್ರಿ, ಜಿಯೋಗ್ರಫಿ ಇದೆಲ್ಲದ್ರಿಂದ ಬರುತ್ತೆ. ಸೊ ಅದನ್ನು ಮಾಡಿ ನಿಮ್ಗಿರೋ ಆಪರ್ಚುನಿಟೀಸ್ ಯಾರಿಗೂ ಇಲ್ಲ. ನಿಮ್ಗೆ ಯಾವುದ್ರಲ್ಲಿ ಪ್ಯಾಷನ್ ಇದೆಯೋ ಅದರಲ್ಲಿ ನೀವು ಮುನ್ನುಗ್ಗಿ. ನೀವು ಮನೆಯವರು ವಿರೋಧ ಮಾಡ್ಬೋದು ಇನಿಷಿಯಲಿ, ಬಟ್ ಆಮೇಲೆ ಅವರು ನೀವು ಮೇಲ್ ಬಂದಿದ್ದು ನೋಡಿ ಒಪ್ಕೋತಾರೆ. ಎಷ್ಟೋ ನಿದರ್ಶನಗಳಿದೆ, ಮನೆಯವರು ವಿರೋಧ ಮಾಡಿದ್ದಾರೆ ಆದ್ರೂ ಜನ ಮುಂದೆ ಹೋಗ ಅವ್ರಿಗೆ ಏನು ಇಷ್ಟನೋ ಅದೇ ಮಾಡಿದ್ದಾರೆ ಆ್ಯಂಡ್ ಮುಂದೆ ಬಂದಿದ್ದಾರೆ. ಸೊ ಆ ಥರದ್ದು ನಿಮ್ಗೆ ಆಪರ್ಚುನಿಟಿ ಜಾಸ್ತಿ ಇರೋದ್ರಿಂದ ನಾನು ಅನ್ಕೋತೀನಿ ಈಗಿನ ಯುವ ಜನ್ರೇಷನ್ ದೇ ಆರ್ ದಿ ಬೆಸ್ಟ್ ಜನ್ರೇಷನ್. ಆ್ಯಂಡ್ ಅವ್ರಿಗಿರೋ ಟ್ಯಾಲೆಂಟು, ಅವ್ರಿಗಿರೋ ಎಕ್ಸ್ಪೋಜರು, ಅವ್ರಿಗಿರೋ ಇದು ಇನ್ಯಾರನ್ನೂ ನಾನು ನೋಡಿಲ್ಲ. ಈ ಚಿಕ್ಕ ಮಕ್ಕಳನ್ನು ನೋಡ್ತೀನಿ ನಾನು, ಬಹಳ ಹೆಮ್ಮೆ ಆಗತ್ತೆ ಅವ್ರಿಗಿರೋ ಎಕ್ಸ್ಪೋಜರ್. ಇಷ್ಟೊತ್ತು ನಿಮ್ಮ ಲೈಫ್ ಜರ್ನಿ ಬಗ್ಗೆ ನಾವು ಹೇಳ್ದೆ ಆಗ್ಲೇ ಅದು ಮುಗಿಯಲ್ಲ, ಬಟ್ ಈಗ ಒಂದು ಟೈಮ್ ಇದರಿಂದ ನೀವು ಒಂದೂವರೆ ಗಂಟೆ ಸಂಕ್ಷಿಪ್ತವಾಗಿ ಹೇಳಿದ್ರೆ, ಇಷ್ಟೊತ್ತು ನಮ್ಮ AR ವೀಕ್ಷಕರಿದ್ದ ವಿಡಿಯೋ 360 ಚಾನಲಲ್ಲಿ ನಮ್ಮ ದೇಶ ಸೇವೆ ಬಗ್ಗೆ, ನಮ್ಮ ಇಂಡಿಯನ್ ಆರ್ಮಿ ಬಗ್ಗೆ ಒಂದು ಹೆಮ್ಮೆಯಿಂದ ನಿಮ್ಮ ಅನುಭವ ಹಂಚ್ಕೊಟ್ರಿ. ಎಲ್ಲರೂ ಪರವಾಗಿ ಯಾರ್ಯಾರು ನೋಡ್ತಾ ಇದ್ದಾರೆ ಅವ್ರಿಗೆಲ್ಲರೂ ಪರವಾಗಿ, ಹಾಗೆ ನಮ್ಮ ವಿಡಿಯೋ ತಂಡದ ಪರವಾಗಿ ನಿಮಗೆ, ಹಾಗೆ ನಿಮ್ಮ ತಂದೆ ತಾಯಿ, ನಿಮ್ಮ ಮನೆಯವ್ರಿಗೆ ಎಲ್ರಿಗೂ ಕೂಡ ಒಂದು ತುಂಬ ಹೃದಯದ ಧನ್ಯವಾದ ತಿಳಿಸ್ತೀವಿ. ಥ್ಯಾಂಕ್ ಯು ಸರ್. ನೀವು ಜನವರಿ 11ನೇ ತಾರೀಕು ಬಂದು ಆ ಒಂದು 100 ಮಕ್ಕಳ ಮುಂದೆ ನೀವು ಏನು ಇವತ್ತು ಅನುಭವ ಹೇಳಿದ್ರೆ ಅದನ್ನ ಪ್ರಾಕ್ಟಿಕಲ್ ಆಗಿ ಅವ್ರ ಮುಂದೆ ಹೇಳಿ ಅಂತ ಹೇಳ್ತಾ ಇದರಲ್ಲಿ ಆಹ್ವಾನ ಕೊಡ್ತಾ ಬನ್ನಿ ಸರ್ ಅಂತ ಹೇಳ್ತಾ ಥ್ಯಾಂಕ್ ಯು ವೆರಿ ಮಚ್. ತುಂಬಾ ಥ್ಯಾಂಕ್ಸ್. ನಿಮ್ಗೂ ವಂದನೆಗಳು. ದೂರದಿಂದ ಬಂದು ನೀವು ಇದನ್ನ ನನಗೆ ಆಪರ್ಚುನಿಟಿ ಕೊಟ್ಟಿದ್ದೀರಾ. ಇದು ನನಗೆ ಸಿಕ್ಕಿರೋ ಆಪರ್ಚುನಿಟಿ ಅಂತ ನಾನು ಅನ್ಕೋತೀನಿ. ಇಲ್ಲ ಸರ್, ನಮ್ಮ ತುಂಬಾ ವಂದನೆಗಳು. ಥ್ಯಾಂಕ್ ಯು ಸರ್. ತುಂಬಾ ವಂದನೆ. ಥ್ಯಾಂಕ್ ಯು.